ಏನಾದರಾಗು ಮೊದಲು ಮಾನವನಾಗು, ಏನಾದರಾಗು ಮೊದಲು ಮಾನವನಾಗು, ಹಿಂದೂ ಮುಸ್ಲಿಂ ಆಗು, ಬೌದ್ಧ ಕ್ರೈಸ್ತನೇ ಆಗು, ಸಿಖ್ ಪಾರ್ಸಿ ಆಗು, ಏನಾದರಾಗು ಮೊದಲು ಮಾನವನಾಗು ಎನ್ನುವ ಕವಿವಾಣಿಯಂತೆ ಅಕ್ಷರಶಃ ತಮ್ಮ ಜೀವನದಲ್ಲಿ ನಡೆನುಡಿಗಳಲ್ಲಿ ಅಳವಡಿಸಿಕೊಂಡಿರತಕ್ಕಂಥ 12ನೇ ಶತಮಾನದ ಶ್ರೇಷ್ಠ ಶರಣ ಸಂಕುಲದ ಸಂತಾನಗಳಾದ ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಳ್ಳುತ್ತಾ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರಲ್ಲಿ ನಮಸ್ಕರಿಸಿ ಈ ಒಂದು ಸತ್ಸಂಗದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಅರಿವಿನ ನುಡಿಗಳನ್ನು ಮರವಿನ ಮಾನವನಿಗೆ ಕೊಟ್ಟಿರ್ತಕ್ಕಂಥ ಶ್ರೀ ಗುರು ಚಿಕ್ಕೇನಕೊಪ್ಪದ ಚನ್ನವೀರ ಶರಣರಲ್ಲಿ ನಮಸ್ಕರಿಸಿ ಹಾಗೂ ಮಾತೆ ಗಂಗಮ್ಮ ತಾಯಿಯವರ ಪಾದಪದ್ಮಗಳಿಗೆ ಪಡಮಟ್ಟು ಈ ದಿನದ ಸತ್ಸಂಗದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಶರಣ ಶರಣೆಯರೇ ಎಲ್ಲರಿಗೂ ತುಂಬು ಹೃದಯದ ಶರಣಾರ್ಥಿಗಳು. ಈಗ ನೋಡ್ರಿ ಬರ್ತಾ ಇಲ್ಲ. ಈ ದಿನದ ಒಂದು ಸ್ವಲ್ಪ ಅದರ ಹತ್ರಕ್ಕೆ ಹೋಗ್ರಿ ಪ್ರವಚನವನ್ನು ಮಾಡಬೇಕಂತಂದು ನಮ್ಮ ಕರಿಯಪ್ಪ ಸರ್ ನಿನ್ನೆ ಬೆಳಗ್ಗೆ 9 ಗಂಟೆಗೆ ಫೋನ್ ಮಾಡಿದರು. ಸರ್ ನಿನ್ನೆ ಪ್ರವಚನ ಮಾಡಿರಿ ಅಂತಂದು ನಾನು ಇಲ್ಲ ಸರ್ ರೆಡಿಯಾಗಿಲ್ಲ, ನಾನೇನಿಲ್ಲ ಅಂತಂದು ಹೇಳಿದೆ. ಇಲ್ಲ ಮಾಡಿರಿ, ನೀವು ಮೇಷ್ಗಳು ಹೆಂಗೆ ಮಾಡ್ತೀರಿ ಅಂತಂದು ಹೇಳಿದರು. ಹಾಗಾಗಿ ನಾನು ಅಲ್ಪ ಸಮಯದಲ್ಲೇ, ಯಾಕಂದರೆ ಸುಮ್ಮನೆ ಮಾತಾಡಬೇಕಂತಂದರೆ ಸುಮ್ಮನೆ ವಿಚಾರಗಳನ್ನು ಒಂದು ಮೌಲ್ಯಯುತ ಇದ್ದ ವಿಚಾರಗಳನ್ನು ಹಂಚ್ಕೊಳ್ಬೇಕು. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಚಾರಗಳನ್ನು ನಾನು ನನ್ನ ಒಂದು ತಿಳಿವಿನ ಮಟ್ಟಕ್ಕೆ ವಿಚಾರಗಳನ್ನು ಹಂಚ್ಕೊಳ್ತೀನಿ. ಅದರಲ್ಲೇನಾದರೂ ಲೋಪ ಆದರೆ ದಯಮಾಡಿ ಕ್ಷಮಿಸಿರಿ ಅಂತಕ್ಕಂಥದ್ದು ಹೇಳ್ತಾ, ನಾನು ಏನು ವಿಚಾರಗಳನ್ನು ಯಾವ ವಿಷಯವನ್ನು ತೆಗೆದುಕೊಳ್ಬೇಕು ಅಂತಂದು ವಿಚಾರ ಮಾಡಿದಾಗ ನನಗೆ ಆಸಕ್ತಿ ಇರತಕ್ಕಂಥ ಕ್ಷೇತ್ರ ಶರಣ ಸಾಹಿತ್ಯ. ಆ ಶರಣ ಸಾಹಿತ್ಯದ ಒಂದು ವಿಚಾರಗಳನ್ನೇ ತೆಗೆದುಕೊಂಡ್ರಾತು ಅಂತಕ್ಕಂಥದ್ದು. ಆನಂತರ 2024ರಲ್ಲಿ ಜನವರಿ 18ನೇ ತಾರೀಕು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯನವರು ಬಸವಣ್ಣನವರನ್ನು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಒಂದು ಹೆಸರನ್ನು ಘೋಷಣೆ ಮಾಡಿದರು ನಮ್ಮ ಕರ್ನಾಟಕದಲ್ಲಿ. ಅಂದರೆ ನಮ್ಮ ಕರ್ನಾಟಕದ ಒಂದು ಐಕಾನ್. ಬೇರೆ ಬೇರೆ ರಾಜ್ಯಗಳಲ್ಲಿ ಆ ರೀತಿ ಒಬ್ಬೊಬ್ಬರ ಹೆಸರನ್ನು ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಹೆಸರನ್ನು ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಸಹ ಅನೇಕ ವರ್ಷಗಳಿಂದ ಬೇಡಿಕೆ ಇತ್ತು, ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಅಥವಾ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಹೆಸರನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಬಹುದಿನದ ಬೇಡಿಕೆ ಆಗಿತ್ತು. ಆ ಬೇಡಿಕೆಯನ್ನು ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರು ಈಡೇರಿಸಿದರು. 2024ನೇ ಇಸ್ವಿ ಜನವರಿ 18ನೇ ತಾರೀಕು. ಯಾಕೆ ಬಸವಣ್ಣವ್ರನ್ನೇ ಯಾಕೆ, ಇನ್ನೂ ಅನೇಕ ಮಹನೀಯರು ನಮ್ಮ ಕರ್ನಾಟಕದಲ್ಲಿ ಆಗಿ ಹೋಗಿದ್ದರು. ಅನೇಕ ಸಾಧು ಸಂತರು, ಪುಣ್ಯ ಪುರುಷರು, ಆದರ್ಶ ವ್ಯಕ್ತಿಗಳು ಅನೇಕರಿದ್ದರು. ಆದರೆ ಅವರೆಲ್ಲರನ್ನು ಬಿಟ್ಟು ಬಸವಣ್ಣವರನ್ನೇ ಯಾಕೆ ಸಾಂಸ್ಕೃತಿಕ ನಾಯಕ ಅಂತ ಒಂದು ಘೋಷಣೆಯನ್ನು ಮಾಡಿದರು ಅಂತಂದು ವಿಚಾರವನ್ನು ನೋಡಿದಾಗ ಆ ವಿಷಯವನ್ನೇ ನಿಮ್ಮೊಡನೆ ಕೆಲವಾರು ವಿಷಯಗಳನ್ನು, ನನಗೆ ತಿಳಿದಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮೊಡನೆ ಹಂಚಿಕೊಳ್ಬೇಕು ಅಂತಕ್ಕಂಥದ್ದು. ಹಾಗಾಗಿ ಇವತ್ತಿನ ವಿಷಯ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಅಂತಕ್ಕಂಥದ್ದು. ಸಾಂಸ್ಕೃತಿಕ ನಾಯಕ ಅಂತ ಯಾಕೆ ಕರೆದರು? ಆ ಸಾಂಸ್ಕೃತಿಕ ನಾಯಕ ಅಂತ ಬಸವಣ್ಣವ್ರನ್ನೇ ಕರೆಯೋಕ್ಕೆ ಅದರ ಹಿಂದೆ ಹಲವಾರು ಕಾರಣಗಳಿದ್ದು. ಅಂಥ ಕೆಲಸ ಏನು ಮಾಡಿದರು ಬಸವಣ್ಣವರು 12ನೇ ಶತಮಾನದಲ್ಲಿ, ಈಗ 900 ವರ್ಷಗಳ ಹಿಂದೆ. ನಾವೆಲ್ಲ ನಮ್ಮ ಕೆಲಸಗಳೇ ಹಿಂದಿನ ವರ್ಷದವ ನಮಗೆ ನೆನಪಿರಲ್ಲ. ಆದರೆ 900 ವರ್ಷಗಳಿಂದ ಮಾಡಿರ್ತಕ್ಕಂಥ ಶರಣರ ಕೆಲಸಗಳನ್ನು ನಾವಿವತ್ತು ನೆನಪಾಡ್ಕೊಳ್ತಿದ್ದೀವಿ ಅಂದರೆ ಅವ್ರು ಎಂಥ ಶ್ರೇಷ್ಠ ಕೆಲಸಗಳನ್ನು ಮಾಡಿದರು, ಎಂಥ ಒಂದು ಸಮಾಜ ಉಪಯೋಗಿ ಕೆಲಸಗಳನ್ನು ಮಾಡಿದರು ಅಂತಕ್ಕಂಥದ್ದನ್ನು, ಅವರನ್ನು ಯಾಕೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆಯನ್ನು ಮಾಡಿದರು, ಬಸವಣ್ಣವ್ರನ್ನೇ ಯಾಕೆ ಘೋಷಣೆ ಮಾಡಿದರು ಅಂತಂದು ನೋಡಿದಾಗ ಕೆಲವಾರು ಅಂಶಗಳನ್ನು ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ಸಾಂಸ್ಕೃತಿಕ ನಾಯಕ ಅಂತಂದರೆ ಆ ಒಂದು ಪರಿಸರದ, ಆ ಒಂದು ನಾಡಿನ
ಸಂಸ್ಕೃತಿಯನ್ನು ಬಹು ಎತ್ತರಕ್ಕೆ ಕೊಂಡೊಯ್ದ ವ್ಯಕ್ತಿ. ನಮ್ಮ ಕರ್ನಾಟಕ ಒಂದೇ ಅಲ್ಲ, ಇಡೀ ಭಾರತದ ಒಂದು ಸಂಸ್ಕೃತಿಯನ್ನು, ಅಂದರೆ ಜನಜೀವನದ ಒಂದು ಸಂಸ್ಕೃತಿಯನ್ನು ಒಂದು ಉನ್ನತ ಮಟ್ಟಕ್ಕೆ, ಬೇರೆ ಒಂದು ಜನರು ತಿರುಗಿ ನೋಡಬೇಕು ಅಂಥ ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿರ್ತಕ್ಕಂಥ ವ್ಯಕ್ತಿ ಬಸವಣ್ಣ. ಅಂಥ ಒಂದು ಸಂಸ್ಕೃತಿ, ಒಂದು ಸಾಂಸ್ಕೃತಿಕ ಕಾರ್ಯವನ್ನು ಏನು ಮಾಡಿದರು, ಅದಕ್ಕಿಂತ ಮುಂಚೆ ಒಂದು ಸಂಸ್ಕೃತಿ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡೋದಾದರೆ, ಇಲ್ಲಿ ಸಂಸ್ಕೃತಿ ಅಂತಂದರೆ ನಮ್ಮ ಜನಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಒಂದು ನಮ್ಮ ಸಾಮಾಜಿಕ ನಡವಳಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಸಂಸ್ಕೃತಿ. ಇಲ್ಲಿ ಅರಿವು, ಆಚಾರ, ನಂಬಿಕೆ, ನಮ್ಮ ಅರಿವು, ನಮ್ಮ ಆಚಾರ, ನಮ್ಮ ನಂಬಿಕೆ, ನಮ್ಮ ಚಿಂತನಾ ವಿಧಾನ, ನಾವು ಹೆಂಗೆ ಚಿಂತನೆ ಮಾಡ್ತಾಯಿದ್ದೀವಿ, ನಾವು ಕನ್ನಡಿಗರು ಹೆಂಗೆ ಚಿಂತನೆ ಮಾಡ್ತಾಯಿದ್ದೀವಿ, ನಾವು ಚಿಂತನೆ ಮಾಡೋದಕ್ಕೂ ಆಂಧ್ರ ಪ್ರದೇಶವ್ರು ಚಿಂತನೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅದೇ ರೀತಿ ತಮಿಳ್ನಾಡರ ಚಿಂತನೆ ಮಾಡೋದಕ್ಕೆ ವ್ಯತ್ಯಾಸ ಇದೆ. ಹಾಗೆ ನಮ್ಮ ಕರ್ನಾಟಕದವ್ರು ಚಿಂತನೆ ಮಾಡ್ತಕ್ಕಂಥ ವಿಧಾನ, ನಮ್ಮ ನಡವಳಿಕೆ, ನಮ್ಮ ಕರ್ನಾಟಕದವರ ನಡವಳಿಕೆ, ಇವೆಲ್ಲವನ್ನು ಸೇರಿ ನಾವು ಸಂಸ್ಕೃತಿ ಅಂತ ಕರಿತೀವಿ. ಸಂಸ್ಕೃತಿ ಅಂತಂದ್ರೆ ಒಂದು ಬಹು ಆಯಾಮ ಇರ್ತದೆ, ಅದಕ್ಕೆ ಒಂದೇ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಇದೇ ಒಂದು ಸಂಸ್ಕೃತಿ ಅಂತ ಹೇಳೋಕ್ಕಾಗಲ್ಲ. ಎಲ್ಲವೂ ಸೇರಿ ಒಂದು ಸಂಸ್ಕೃತಿಯ ಮಿಶ್ರಣ ಆಗಿರ್ತದೆ. ಅಂಥ ಒಂದು ಶ್ರೇಷ್ಠ ಸಂಸ್ಕೃತಿ ನಮ್ಮದು. ಆ ಸಂಸ್ಕೃತಿ ಮೇಲೆ ಪ್ರಭಾವ ಬೀರದ ಅನೇಕ ಅಂಶಗಳಿರ್ತವೆ. ಏನೇನಂತಂದರೆ, ಒಂದು ಜನಾಂಗದ ಪರಂಪರೆ, ಇಡೀ ಒಂದು ನಮ್ಮ ಜನಾಂಗ ಏನಿದೆಯಲ್ಲ, ಮಾನವ ಜನಾಂಗ, ಅವರ ಪರಂಪರೆ, ಹಿಂದಿನಿಂದ ನಡೆದಿರ್ತಕ್ಕಂಥ ಒಂದು ಪರಂಪರೆಗಳು, ಅವರ ಭಾಷೆ ಕೂಡ ಅದಕ್ಕೆ ಒಂದು ಸಂಸ್ಕೃತಿಗೆ ಪ್ರಭಾವ ಬೀಳ್ತದೆ. ಇವತ್ತು ನಮ್ಮ ಕನ್ನಡ ಭಾಷೆ ಅಂತಕ್ಕಂಥದ್ದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಭಾಷೆ, ಅದು ಕೂಡ ನಮ್ಮ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಒಂದು ಅಂಶ. ನಮ್ಮ ಆಚಾರ ವಿಚಾರಗಳು ಅಂತೇನು ಹೇಳ್ತೀವಲ್ಲ, ಅವು ನಮ್ಮ ಪದ್ಧತಿಗಳು, ನಾವು ಹಿಂದಿನಿಂದ ಪಾಲಿಸಿಕೊಂಡು ಬಂದಿರತಕ್ಕಂಥ ಪದ್ಧತಿಗಳು, ನಾವು ಯಾವ ರೀತಿ ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಹಾಕಿಕೊಂಡು ಬಂದಿರತಕ್ಕಂಥ ಪದ್ಧತಿಗಳನ್ನು ನಾವು ಇವತ್ತಿಗೂ ಸಹ ಅನುಕರಣೆ ಮಾಡ್ತಾಯಿದ್ದೀವಿ, ಅನುಸರಿಸ್ತಾಯಿದ್ದೀವಿ. ಯಾಕೆ ಒಳ್ಳೆಯವು ಅಂತಕ್ಕಂಥದ್ದು. ಕಲೆ, ಸಾಹಿತ್ಯ, ನಮ್ಮ ನಾಡಿನ ಕಲೆ, ನಮ್ಮ ಕರ್ನಾಟಕದ ಒಂದು ಕಲೆ, ಸಾಹಿತ್ಯ, ನಮ್ಮ ಅದೇ ರೀತಿ ನಮ್ಮ ಧರ್ಮ, ಇಲ್ಲಿ ಅನೇಕ ಧರ್ಮಗಳಿದ್ದಾವೆ. ಆದರೆ ಎಲ್ಲ ಧರ್ಮದ ಸೇರಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದು ಏಕತೆಯ ಭಾವನೆ ಇದೆಯಲ್ಲ, ಅದು ಒಂದು ಸಂಸ್ಕೃತಿಗೆ ಪ್ರಭಾವ ಬೀರ್ತಕ್ಕಂಥ ಒಂದು ಅಂಶ. ಅದೇ ರೀತಿ ನಮ್ಮ ಪ್ರದೇಶ, ನಮ್ಮ ಕರ್ನಾಟಕದ ಪ್ರದೇಶ ಏನಿದೆಯಲ್ಲ, ಅದು ಸಹ ಕೆಲವಾರು ಪ್ರದೇಶಗಳು ಸಹ ಒಂದು ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರ್ತಕ್ಕಂಥವು. ಇಂಥ ಒಂದು ಅನೇಕ ಅಂಶಗಳು ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರುತ್ತವೆ. ಅಂತಹ ಸಂಸ್ಕೃತಿಯನ್ನು ಒಂದು ಉನ್ನತ ಮಟ್ಟಕ್ಕೆ ಏರಿಸ್ತಕ್ಕಂಥವರು ಬಸವಾದಿ ಶರಣರು ಅಂತಕ್ಕಂಥದ್ದು. ಅದಕ್ಕೆ ಒಂದು ನಾಯಕರಾಗಿ ಇರ್ತಕ್ಕಂಥವರು ಬಸವಣ್ಣನವರು 12ನೇ ಶತಮಾನದಲ್ಲಿ ಅಂತಕ್ಕಂಥದ್ದು. ನಮ್ದು ಎಂಥ ಸಂಸ್ಕೃತಿ ನಮ್ಮ ಕರ್ನಾಟಕದ್ದು ಅಂತ ನೋಡೋದಾದರೆ, ನಾರವ ಸಂಸ್ಕೃತಿ ನಮ್ಮದಲ್ಲ, ನಮ್ಮವ ಸಂಸ್ಕೃತಿ ನಮ್ಮದು ಅಂತ ಹೇಳ್ತಾರೆ. ಗುಲ್ಬರ್ಗದ ಖ್ಯಾತ ಪತ್ರಕರ್ತರವರು, ಲೇಖಕರು, ಸಾಹಿತಿಗಳು, ಬಸವ ತತ್ವದಲ್ಲಿ ಬಹಳ ದೊಡ್ಡ ಮಟ್ಟದ ಸಾಧನೆ ಮಾಡಿರ್ತಕ್ಕಂಥ ಲೇಖಕರು ಡಾಕ್ಟರ್ ರಂಜಾನ್ ದರ್ಗಾ ಅಂತಕ್ಕಂಥವ್ರು. ಅವರು ಧರ್ಮದಲ್ಲಿ ಮುಸ್ಲಿಂ ಧರ್ಮದವರಾದರೂ ಲಿಂಗಾಯತ ಧರ್ಮದ ಬಗ್ಗೆ, ಬಸವಣ್ಣವ್ರ ಬಗ್ಗೆ ಅವ್ರು ತಿಳ್ಕೊಂಡಷ್ಟು ನಾವು ಯಾರೂ ತಿಳ್ಕೊಂಡಿಲ್ಲ. ರಂಜಾನ್ ದರ್ಗಾ ಅಂತಕ್ಕಂಥವ್ರು ಅವರು ಹೇಳ್ತಾರೆ, ಬಸವಣ್ಣವರು ನಮ್ಮವ ಸಂಸ್ಕೃತಿಯ ನೇತಾರರು ಬಸವಣ್ಣವರು, ಇವರು ನಮ್ಮವರು, ಇವ್ರು ನಾವು ಬೇರೆಯವ್ರಂತ ಕರೆಯಲ್ಲ, ನಮ್ಮವ ಅಂತ ಏನು ಹೇಳ್ತೀವಲ್ಲ, ಹಂಗೆ ಬಸವಣ್ಣವರ ಸಂಸ್ಕೃತಿ ಏನಾಗಿತ್ತು, ನಮ್ಮವ ಸಂಸ್ಕೃತಿ ಆಗಿತ್ತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಬಸವಣ್ಣವ್ರು ಏನು ಮಾಡಿದರು, ಹುಟ್ಟಿನ ಮೂಲವನ್ನು ಅಲ್ಲಗಳೆದು ಎಲ್ಲರನ್ನು ಒಂದುಗೂಡಿಸುವುದು ನಮ್ಮವ ಸಂಸ್ಕೃತಿ. ನಾವು ಹುಟ್ಟಿನಿಂದ ಜಾತಿಯನ್ನು ಅಳಿತೀವಿ, ಆದರೆ ಬಸವಣ್ಣವ್ರು ಅದನ್ನು ಮಾಡಲಿಲ್ಲ. ಆ ಜಾತಿಯನ್ನು ತೊಡೆದು ಹುಟ್ಟಿನ ಜಾತಿಯನ್ನು ತೊಡೆದು ಹಾಕಿ ಇವರೆಲ್ಲರೂ ನಮ್ಮವರು ಅಂತಕ್ಕಂಥದ್ದನ್ನು ಎಲ್ಲರನ್ನೂ ಒಂದುಗೂಡಿಸ್ಕೊಂಡು ಏನು ಹೋದ್ರಲ್ಲ ಅವತ್ತು 770 ಅಮರ ಗಣಗಣ ಅಂತ ಹೇಳ್ತೀವಿ 12ನೇ ಶತಮಾನದಲ್ಲಿ. ಅಂಥ ಒಂದು ಎಲ್ಲರನ್ನು ಒಳಗೊಳ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಸೃಷ್ಟಿ ಮಾಡಿದರು ಅವತ್ತು 12ನೇ ಶತಮಾನದಲ್ಲಿ. ಅವರ ಅವಧಿ ಕೇವಲ 30-32 ವರ್ಷ. ಅದು ಏನು ದೊಡ್ಡ ಅವಧಿ ಅಲ್ಲ. ಒಂದು ಕ್ರಾಂತಿ ಆಗಬೇಕಪ್ಪ ಅಂತಂದರೆ 30 ವರ್ಷ, ಅದು ಭಾಳ ಸಣ್ಣ ಒಂದು ಸ್ಮಾಲ್ ಪೀರಿಯಡ್ ಅಂತ ಅಂತೀವಿ ಹಂಗೆ. ಅಂಥ ಒಂದು 30 ವರ್ಷಗಳ ಅವಧಿಯಲ್ಲಿ ಇಡೀ ವಿಶ್ವವೇ ನೋಡ್ತಕ್ಕಂಥ ಒಂದು ಸಾಧನೆಯನ್ನು ಬಸವಾದಿ ಶರಣರು ಮಾಡ್ತಾರೆ. ಅತಿ ಕಡಿಮೆ ಅವಧಿಯಲ್ಲಿ ಇಂಥ ಒಂದು ದೊಡ್ಡ ಮಹಾನ್ ಕಾರ್ಯ ಆಗಿರ್ತಕ್ಕಂಥದ್ದು ಜಗತ್ತಿನ ಇತಿಹಾಸದಲ್ಲೇ ಇಲ್ಲ. ಬರೀ 30 ವರ್ಷಗಳಲ್ಲಿ ಒಂದು ಸಾಮಾಜಿಕ ಸುಧಾರಣೆ. ಅಂಥ ಒಂದು ನಮ್ಮವ ಸಂಸ್ಕೃತಿಯನ್ನು ಹುಟ್ಟಾಗಿರ್ತಕ್ಕಂಥ ಬಸವಣ್ಣನವರು ಏನದಾರಲ್ಲ, ಇವರು ನೇತಾರರು, ಇವರು ನಮ್ಮ ನಾಯಕರು. ಹಂಗಾಗಿ ಇವರನ್ನು ನಾವು ಸಾಂಸ್ಕೃತಿಕ ನಾಯಕ ಅಂತಂದು ಕರೆದ್ವಿ ಕರ್ನಾಟಕದಲ್ಲಿ. ಇವರೆಲ್ಲರೂ ಬಸವಣ್ಣವರು ನಮ್ಮೆಲ್ಲರಿಗೂ ಆದರ್ಶ ವ್ಯಕ್ತಿಗಳು. ನಾವೇನಾದರೂ ಇವತ್ತು ಒಬ್ಬ ಆದರ್ಶ ವ್ಯಕ್ತಿನ ತೊಗೋಬೇಕು ಕರ್ನಾಟಕದಲ್ಲಿ ಅಂತಂದರೆ ಬಸವಣ್ಣವರು. ಎಲ್ಲ ಜಾತಿ ಜನಾಂಗದವರು, ಸರ್ವಧರ್ಮದವರು ಸಹ
ಒಬ್ಬ ನೇತಾರನನ್ನು, ಒಬ್ಬ ಆದರ್ಶ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಬೇಕಂತಂದರೆ ಅದಕ್ಕೆ ಸಲ್ತಕ್ಕಂಥ ವ್ಯಕ್ತಿ ಬಸವಣ್ಣವರು ಅಂತಕ್ಕಂಥ ಉದ್ದೇಶದಿಂದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣವರು ಅಂತಕ್ಕಂಥ ಘೋಷಣೆಯನ್ನು ಕರ್ನಾಟಕ ಸರ್ಕಾರ ಮಾಡಿದ್ದು. ಸುಮ್ಮನೆ ಮಾಡಲ್ಲ. ಯಾವುದೇ ಒಂದು ಘೋಷಣೆ ಮಾಡೋದಕ್ಕಿಂತ ಹಿಂದೆ ಅನೇಕ ಕಾರಣಗಳಿರ್ತವೆ. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಕಾರಣಗಳನ್ನು ಆಧರಿಸಿಯೇ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥದ್ದನ್ನು ಮಾಡಿರೋದು. ಇದರ ಒಂದು ವಿಶೇಷತೆ ಏನು, ಯಾಕೆ ಸಾಂಸ್ಕೃತಿಕ ನಾಯಕ ಮಾಡಿದರು ಅಂತಕ್ಕಂಥದ್ದನ್ನು, ಅವರ ಬಸವಣ್ಣವರ ವಿಶೇಷತೆ ಏನು, ಅವರ ಹಿನ್ನೆಲೆ ಏನು ಅಂತಕ್ಕಂಥದ್ದನ್ನು ನೋಡೋದಾದರೆ, ಇದು ಬಸವಣ್ಣವರು ಸ್ಥಾಪಿಸ್ತಕ್ಕಂಥ ಒಂದು ಅವತ್ತಿನ ಧರ್ಮ ಏನಿತ್ತಲ್ಲ, ಲಿಂಗಾಯತ ಧರ್ಮ ಅಥವಾ ಶರಣ ಧರ್ಮ ಅಂತ ಏನು ಹೇಳ್ತೀವಲ್ಲ, ಅದು ಒಂದು ಜೀವನ್ಮುಖಿಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಿತ್ತದು. ನಮ್ಮ ಜನಸಾಮಾನ್ಯರ ಜನಜೀವನಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥ ಸಂಸ್ಕೃತಿ ಬಸವಣ್ಣವರು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಧರ್ಮ ಅಥವಾ ಒಂದು ಸಂಸ್ಕೃತಿ ಅಂತ ಏನು ಹೇಳ್ತೀವಲ್ಲ, ಅದು ಮರ್ತ್ಯಲೋಕ ಕರ್ತಾರನ್ನ ಕಮ್ಮಟ. ಇವತ್ತೇನು ನಾವು ಭೂಮಿ ಮೇಲೆ ಬಂದಿದ್ದೀವಿ ಅಂತಂದರೆ ಇದನ್ನು ಯಾರೂ ಸಹ ಹಗುರವಾಗಿ ತೆಗೆದುಕೊಳ್ಬಾರ್ದು ಈ ಜೀವನವನ್ನು. ಇದು ಮರ್ತ್ಯಲೋಕ, ಈ ಭೂಲೋಕ ಐತಲ್ಲ, ಕರ್ತಾರನ ಕಮ್ಮಟ, ಒಂದು ಸೃಷ್ಟಿಕರ್ತನ ಕಾರ್ಯಕ್ಷೇತ್ರ ಇದು. ಇಲ್ಲಿ ಒಂದು ನಿಮ್ಮನ್ನು ಯಾವುದೋ ಉದ್ದೇಶಕ್ಕೆ ಇಲ್ಲಿ ತಂದು ಹಾಕಿದ್ದಾರೆ, ಇದನ್ನು ಈ ಜೀವನವನ್ನು ಸದುಪಯೋಗಪಡಿಸ್ಕೊಳ್ಬೇಕಂತ ಹೇಳ್ತಾರೆ ಅವರು ಬಸವಣ್ಣವರು. ಸುಮ್ಮನೆ ಹೆಂಗೋ ಮಾಡಿದೆ, ಹೆಂಗೋ ಬಿಟ್ಟೆ, ಹೆಂಗೋ ಹೋಗಿಬಿಟ್ಟೆ, ಹೆಂಗೋ ಜೀವನ ಮಾಡಿದೆ ಅಲ್ಲ, ಹಿಂಗೆ ಜೀವನ ಮಾಡಬೇಕು ಅಂತ ಹೇಳ್ತಾರೆ. ಬೇರೆಯವರು ನೋಡಬೇಕು ನಮ್ಮ ಜೀವನವನ್ನು, ನಮ್ಮ ಜೀವನ ಬೇರೆಯವರಿಗೆ ಆದರ್ಶ ಆಗಬೇಕು. ಆ ರೀತಿ ನೀವು ಬದುಕಬೇಕು, ಆ ರೀತಿ ಸಾಮಾಜಿಕವಾಗಿ ಬದುಕಬೇಕು, ಜೀವನ್ಮುಖಿಯಾಗಿ ಬದುಕಬೇಕು, ಒಂದು ಸಮಾಜದ ಒಳಗಡೆ ಬದುಕಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು ಬಸವಣ್ಣವರು. ಜೀವನದ ಎಲ್ಲ ಸುಖಭೋಗಗಳನ್ನು ಸಂಸ್ಕೃತಿಯ ಎಲ್ಲೇ ಮೀರದೆ ಅನುಭವಿಸುವ ಮಾರ್ಗವನ್ನು ಸೂಚಿಸ್ತಾರೆ ಬಸವಾದಿ ಶರಣರು. ಸನ್ಯಾಸಿಯಾಗಂತ ಅವರೆಂದು ಹೇಳಿಲ್ಲ ಶರಣರು. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗ ಅಂತ ಹೇಳ್ತಾರೆ. ಜೀವನದ ಎಲ್ಲ ಸುಖಭೋಗಗಳನ್ನು ಅನುಭವಿಸ್ರಿ, ಆದರೆ ಅದು ಸಂಸ್ಕೃತಿಯ ಎಲ್ಲೆಯನ್ನು ಮೀರಬಾರ್ದು. ಇವತ್ತು ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ, ಸಂವಿಧಾನದಲ್ಲೇ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನದಲ್ಲೇ ಮಹಿಳೆಯರಿಗೆ ಸ್ವಾತಂತ್ರ್ಯನ ಕೊಟ್ಟಿದ್ದೀವಿ ಅಧಿಕೃತವಾಗಿ. ಆದರೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅಂತಂದರೆ ಅದು ಸ್ವೇಚ್ಛಾಚಾರಕ್ಕೆ ದಾರಿ ಆಗಬಾರ್ದು ಅಂತಕ್ಕಂಥದ್ದು. ಆ ಸಂಸ್ಕೃತಿ, ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಏನಿದೆ, ಆದರೆ ಗೋವಾದಲ್ಲಿ ಹೋದರೆ ಗೋವಾ ಸಂಸ್ಕೃತಿ ಬೇರೆ ಇದೆ. ಆದರೆ ನಮ್ಮ ಕನ್ನಡ ನಾಡಿನ ಸಂಸ್ಕೃತಿಗೆ, ಆ ಸಂಸ್ಕೃತಿಗೆ ಮೀರಿದಂತೆ ನಾವು ನಡ್ಕೊಳ್ಳೋದೇನಿದೆಯಲ್ಲ ಅದು ಸ್ವಾತಂತ್ರ್ಯ. ಅದನ್ನು ಮೀರಿ ನಾವೇನಾದರೂ ಹೋದರೆ ಅದು ಸ್ವೇಚ್ಛಾಚಾರ ಅಂತ ಹೇಳ್ತೀವಿ ನಾವು ಅದನ್ನು. ಆದರೆ ಬಸವಣ್ಣವರು ಅದನ್ನೇ ಹೇಳ್ತಾರೆ, ಎಲ್ಲ ಸುಖಭೋಗಗಳನ್ನು ಅನುಭವಿಸ್ರಿ, ಆದರೆ ಅದು ಸಂಸ್ಕೃತಿಯ ಎಲ್ಲೆಯ ಒಳಗಿರಬೇಕು, ಅದು ಎಲ್ಲೇ ಮೀರಬಂಗಿಲ್ಲ. ಆ ಸಂಸ್ಕೃತಿಯ ಎಲ್ಲೆಯ ಒಳಗೆ ನಾವು ಎಲ್ಲ ಸುಖಭೋಗಗಳನ್ನು ನಾವು ಅನುಭವಿಸ್ರಿ ಅಂತ ಹೇಳ್ತಾರೆ ಅವರು. ಯಾವುದೇ ರೀತಿ ಇಂದ್ರಿಯ ನಿಗ್ರಹ ಬೇಡ ಅಂತ ಹೇಳ್ತಾರೆ ಅವರು ಬಸವಾದಿ ಶರಣರು. ಇಂದ್ರಿಯ ನಿಗ್ರಹ ಬೇಡ, ಯಾಕಂದರೆ ಎಲ್ಲರೂ ಸಹ ಅವರು ಮದುವೆ ಆಗಿರ್ತಕ್ಕಂಥವ್ರೆ 12ನೇ ಶತಮಾನದ ಶರಣರು. ಸತಿಪದಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ. ಇಂದ್ರಿಯ ನಿಗ್ರಹ ಮಾಡಿದರೆ ಹೊಂದುವು ದೋಷಗಳು, ಮುಂದೆ ಬಂದು ಕಾಡುವು ಪಂಚೇಂದ್ರಿಯಗಳು. ಇವತ್ತೇನಾದರೂ ನಮ್ಮ ಈ ಒಂದು ಜಗತ್ತಿನ ಒಳಗೆ ಏನಾದರೂ ಅನಾಚಾರಗಳು ಇವೆಲ್ಲ ನಡೆಯಕತ್ತೇವಪ್ಪ ಅಂತಂದರೆ ಈ ಪಂಚೇಂದ್ರಿಯಗಳು ಮೂಲ ಕಾರಣ. ಈ ಪಂಚೇಂದ್ರಿಯಗಳು ಅವನ್ನೇ ಜ್ಞಾನೇಂದ್ರಿಯಗಳು ಅಂತ ಕರಿತೀವಿ. ಆ ಪಂಚೇಂದ್ರಿಯಗಳನ್ನು ನಮ್ಮ ಜ್ಞಾನದ ಮಿತಿಯಲ್ಲಿ ಇಟ್ಕೊಂಡಾಗ ಅವು ಜ್ಞಾನೇಂದ್ರಿಯಗಳಾಕವು. ಅವನ್ನು ಹರಿಯ ಬಿಟ್ಟಾಗ ಅನೇಕ ಅನಾಚಾರಗಳು, ಇನ್ನೂ ಅನೇಕ ಸಮಸ್ಯೆಗಳನ್ನು ನಾವು ಕಾಣ್ತೀವಿ. ಹಂಗಾಗಿ ಅವರು ಆ ಪಂಚೇಂದ್ರಿಯಗಳನ್ನು ನೀವು ಯಾವತ್ತೂ ಅವು ನಿಗ್ರಹ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವು ಮುಂದೆ ಬಂದು ಕುಣಿತಾವೆ ನಮಗೆ, ಅದರಿಂದ ಅನೇಕ ಅಪಸವ್ಯಗಳಾಗ್ತವೆ ಅಂತಕ್ಕಂಥದ್ದು ಹೇಳ್ತಾರೆ. ಪಂಚೇಂದ್ರಿಯಗಳ ಹಿಡಿತ ಸಾಧಿಸಲಿಕ್ಕಾಗದಿದ್ದರೆ ಇಂದ್ರಿಯ ಸುಖ ಅನುಭವಿಸಬೇಕು. ಇವತ್ತು ಅನೇಕ ನಾವು ಸ್ವಾಮೀಜಿಗಳ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟು ಜನ ಸ್ವಾಮೀಜಿಗಳ ಮೇಲೆ ಪೋಕ್ಸೋ ಕೇಸ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ. ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು ನಾವು ಕೇಳ್ತಕ್ಕಂಥದ್ದು. ಅದನ್ನು ಹೇಳ್ತಾರೆ ಬಸವಾದಿ ಶರಣರು, ಇಂದ್ರಿಯ ನಿಗ್ರಹ ಮಾಡೋಕ್ಕಾಗಲ್ಲ, ನೀವು ಸುಖಭೋಗಗಳನ್ನು ಅನುಭವಿಸ್ರಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಯಾಕಂದರೆ ಆಗ ಆ ಕಡೆಗೆ ಗಮನ ಇರಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು. ಆದರೆ ಪರದನ ಪರಸತಿಯೆಡೆಗೆ ಎಳೆದರೆ ನಿಮ್ಮ ಆಚಾರಕ್ಕೆ ದೂರ ಕೂಡಲ ಸಂಗಮ ದೇವ. ನಾವು ಸ್ವೇಚ್ಛಾಚಾರಕ್ಕೆ ಅವಕಾಶ ಕೊಡಲ್ಲ. ಒಂದು ಸಂಸ್ಕೃತಿಯ ಎಲ್ಲೆಯ ಒಳಗೆ ನೀವು ಸುಖಭೋಗಗಳನ್ನು ಅನುಭವಿಸ್ರಿ. ಯಾಕಂತಂದ್ರೆ ಈ ಭೂಮಿ ಮೇಲೆ ಬಂದಿರೋದೇ ಸುಖಭೋಗಗಳನ್ನು ಅನುಭವಿಸೋದಕ್ಕೆ. ಆ ಒಂದು ಸಂಸ್ಕೃತಿಯ ಎಲ್ಲೆ ಒಳಗೆ ಸುಖಭೋಗಗಳನ್ನು ಅನುಭವಿಸಿ ಒಂದು ಸಾಮಾಜಿಕ ಕೆಲಸಗಳನ್ನು ಮಾಡಿ ಒಂದು ಆದರ್ಶ ವ್ಯಕ್ತಿಗಳಾಗಿ ಒಂದು ಉತ್ತಮ ಗುಣಮಟ್ಟದ ಜೀವನವನ್ನು ರೂಪಿಸಿಕೊಡ್ರಿ ಅಂತಕ್ಕಂಥದ್ದು ಹೇಳಿದ್ರು. 12ನೇ ಶತಮಾನದ
ಬಸವಾದಿ ಶರಣೆಯರು ಎಲ್ಲರೂ ಸಹ ಇದೇ ರೀತಿಯ ಜೀವನ ಮಾಡಿರ್ತಕ್ಕಂಥದ್ದು. ಇಡೀ ಒಂದು ವಿಶ್ವಕ್ಕೆ ಆದರ್ಶ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಬಸವಾದಿ ಶರಣೆಯರು. ಆ ಒಂದು ದಾಂಪತ್ಯದ ಪಾವಿತ್ರ್ಯತೆಯನ್ನು ಕಾಪಾಡಿಕೊಡ್ರಿ ಅಂತಕ್ಕಂಥದ್ದನ್ನು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅವ್ರದ್ದು, ಬಸವಾದಿ ಶರಣರದ್ದು. ಇವತ್ತು ದಾಂಪತ್ಯದ ಪಾವಿತ್ರ್ಯತೆ ಅಂತಕ್ಕಂಥದ್ದು ಎಲ್ಲಿಯಾದರೂ ಉಳಿದತೆ ಅಂತಂದರೆ ನಮ್ಮ ಇಡೀ ಜಗತ್ತಿನ ಒಳಗಡೆ ಭಾರತ ದೇಶದಲ್ಲಿ ಮಾತ್ರ. ಇವತ್ತು ಭಾರತ ದೇಶದಲ್ಲಿ ಒಂದು ಸರಿ ಒಂದು ಗಂಡು ಹೆಣ್ಣು ಮದುವೆ ಆತಂದರೆ ಕೊನೆಯವರೆಗೂ ಅವ್ರ ಜೊತೆಯಾಗಿರ್ತಾರೆ. ಆದರೆ ನಾವು ಫಾರಿನ್ನಲ್ಲಿ ವಿದೇಶಗಳಲ್ಲಿ ಈ ಒಂದು ಬಾಂಡಿಂಗ್ ಅಂತ ಏನು ಹೇಳ್ತೀವಲ್ಲ, ಇದನ್ನು ನೋಡಲ್ಲ ನಾವು. ಬೇರೆ ದೇಶಗಳಲ್ಲಿ ಅನೇಕ ಮದುವೆಗಳನ್ನಾಗ್ತಾರೆ, ಅನೇಕ ಡೈವರ್ಸ್ಗಳಾಗ್ತವೆ. ನಮ್ಮಲ್ಲಿ ಸಹ ಸ್ವಲ್ಪ ಕಾಲಿಟ್ಟಿದೆ, ಆದರೆ ಪೂರ್ತಿ ಕೆಟ್ಟಿಲ್ಲ ನಮ್ಮ ದೇಶದಲ್ಲಿ ವಾತಾವರಣ ಈಗಲೂ. ಹಾಗೆ ಆ ದಾಂಪತ್ಯದ ಪಾವಿತ್ರ್ಯತೆ ಇರತಕ್ಕಂಥದ್ದು ಇಲ್ಲಿ ನಮ್ಮಲ್ಲಿ, ನಮ್ಮ ಭಾರತ ದೇಶದ ಒಂದು ಪುಣ್ಯಭೂಮಿ ಅಂತ ಏನು ಹೇಳ್ತೀವಿ ನಾವು. ಅಂಥ ದಾಂಪತ್ಯದ ಪಾವಿತ್ರ್ಯತೆಯನ್ನು ಬಸವಾದಿ ಶರಣರು ಹೈಲೈಟ್ ಮಾಡ್ತಾರೆ. ಎಲ್ಲ ಸುಖಭೋಗಗಳನ್ನು ಅನುಭವಿಸ್ರಿ, ಆದರೆ ಒಂದು ಸಂಸ್ಕೃತಿ ಎಲ್ಲೆಯ ಒಳಗಿರಬೇಕು, ಅದು ಆ ಎಲ್ಲೆಯನ್ನು ಮೀರಬಾರ್ದು ಅಂತಕ್ಕಂಥದ್ದು ಹೇಳೋದು. ಇಂಥ ಅಂಶಗಳನ್ನು ಹೇಳಿದ್ರಿಂದಲೇ ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಒಂದು ಹೆಸರನ್ನು ಕೊಟ್ಟಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಇನ್ನು ಮುಂದಿನ ಒಂದು ವಿಚಾರಕ್ಕೆ ಹೋಗೋದಾದರೆ, ಇದು ಬಸವಾದಿ ಶರಣರೇನು ಪ್ರಾರಂಭ ಮಾಡಿದ್ರಲ್ಲ, ಇದು ಕಾಯಕ ಜೀವಿಗಳ ಒಂದು ಧರ್ಮ. ಇವತ್ತು ನಾವೇನು ಲಿಂಗಾಯತ ಧರ್ಮ ಅಂತ ಏನು ಹೇಳ್ತೀವಲ್ಲ, ಇವತ್ತು ಧರ್ಮ ಹೋಗಿ ಜಾತಿ ಆಗಿದೆ ಲಿಂಗಾಯತ. ಅವತ್ತಿನ ಕಾಲಕ್ಕೆ ಅದು ಒಂದು ಕಾಯಕ ಜೀವಿಗಳ ಧರ್ಮ ಅಂತಕ್ಕಂಥದ್ದೇ ಪ್ರಾರಂಭ ಆಗಿದ್ದು. ಅದನ್ನು ಲಿಂಗವಂತ ಧರ್ಮ ಅಂತ ಕರೆದ್ರು. ಯಾಕಂತಂದ್ರೆ ಇಷ್ಟಲಿಂಗವನ್ನು ಎದೆಯ ಮೇಲೆ ಕಟ್ಕೊಂಡ್ರಲ್ಲ, ಹಂಗಾಗಿ ಅದು ಲಿಂಗಾಯತ ಧರ್ಮ ಆಯಿತು. ಲಿಂಗವಂತ ಧರ್ಮ ಹೋಗಿ ಲಿಂಗಾಯತ ಧರ್ಮ ಆಯಿತು. ಅದನ್ನು ಶರಣ ಧರ್ಮ ಅಂತಲೂ ಕರೀತಾರೆ, ವಚನ ಧರ್ಮ ಅಂತಲೂ ಸಹ ಕರೀತಾರೆ. ಅಂಥ ಒಂದು ಧರ್ಮ ಅಂದರೆ ಅಂಗದ ಮೇಲೆ ಲಿಂಗ ಇರತಕ್ಕಂಥದ್ದು, ಅಂಗದ ಮೇಲೆ ಲಿಂಗ ಹಾಕ್ಕೊಂಡಿರ್ತಕ್ಕಂಥವ್ರು ಯಾರೋ ಅವರು ಲಿಂಗಾಯತರು ಅಂತಕ್ಕಂಥದ್ದು. ಅಂದರೆ ಬೇರೆ ಎಲ್ಲರೂ ಸಹ ಆಗ ಲಿಂಗವಂತರಾದರು, ಒಂದು ಜಾತಿಯ ಸಂಕರಣ ಆಯಿತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಎಲ್ಲರಿಗೂ ಸಹ ಒಂದು ಸಮಾನ ಅವಕಾಶಗಳನ್ನು 12ನೇ ಶತಮಾನದ ಬಸವಾದಿ ಪ್ರಮಥರು ಕೊಟ್ಟರು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇತಿಹಾಸದಲ್ಲಿ. ಆನಂತರ ಇನ್ನೂ ಒಂದು ಅಂಶ ನೋಡೋದಾದರೆ, ಒಂದು ನವ ಸಮಾಜದ ನಿರ್ಮಾಣವನ್ನು ಮಾಡಿದರು ಆಗಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ. ಇವತ್ತು ನಾವು ಯೋಚನೆ ಮಾಡಲಿಕ್ಕೆ ಕಷ್ಟ ಆಗ್ತಿದೆ. ಅವ್ರು ಮಾಡಿರ್ತಕ್ಕಂಥ ಒಂದು ಸಾಧನೆ ಏನಿದೆಯಲ್ಲ 30 ವರ್ಷದಲ್ಲಿ, ಅಂಥ ಸಾಧನೆ ಇವತ್ತಿಗೂ ನಮಗೆ ಸಾಧ್ಯ ಆಗ್ತಾಯಿಲ್ಲ. ಇವತ್ತು ಆಧುನಿಕ ಕಾಲದಲ್ಲಿದ್ದೀವಿ ನಾವು. ಇವತ್ತು ಜಾತಿಗಳು ಅಷ್ಟು ಅಡ್ಡ ಬರ್ತಾ ಇಲ್ಲ ನಮಗೆ. ಆದರೂ ಸಹ ಅಂಥ ಒಂದು ಮಹತ್ ಕಾರ್ಯವನ್ನು ಮಾಡಲಿಕ್ಕೆ ನಾವು ಇವತ್ತು ಹಿಂದೆ ಮುಂದೆ ನೋಡ್ತಕ್ಕಂಥ ಪರಿಸ್ಥಿತಿಗಳು ನಮ್ಮಲ್ಲಿ ಇದ್ದಾವೆ. ಆ ನವ ಸಮಾಜ ಎಂಥದ್ದಾಗಿತ್ತು ನೋಡ್ರಿ. ಆ ಒಂದು 12ನೇ ಶತಮಾನದ ಶರಣರನ್ನು ಶರಣ ಸಂಕುಲ ಅಂತಲೇ ಕರಿತೀವಿ ನಾವು. ಶರಣ ಸಂಕುಲ ಅಂದರೆ ಎಲ್ಲರೂ ಒಟ್ಟಿಗಿರ್ತದೆ. ಸಂಕುಲ ಅಂತ ನಾವು ಎಲ್ಲಿ ಆ ಶಬ್ದವನ್ನು ಉಪಯೋಗಿಸ್ತೀವಿ ಅಂದರೆ ಪಕ್ಷಿ ಸಂಕುಲ ಅಂತ ಬರಿತೀವಿ ನಾವು ಬರೆಯುವಾಗ. ಸಂಕುಲ ಅಂತಂದರೆ ಅವು ಪಕ್ಷಿ ಸಂಕುಲ ಅಂದರೆ ಅಲ್ಲಿ ಭೇದ ಭಾವ ಇರಲ್ಲ, ಅಲ್ಲಿ ಎಲ್ಲ ಪಕ್ಷಿಗಳು ಜೊತೆಗಿರ್ತಾವೆ. ಆದರೆ ಈಗಿನ ನಾವು ಮನುಷ್ಯರು ನಾವು ಸಂಕುಲ ಅಂತ ಅನ್ನಲ್ಲ ನಾವು. ಯಾಕಂದ್ರೆ ನಾವೆಲ್ಲ ಬೇರೆ ಬೇರೆ ಆಗಿಬಿಟ್ಟಿದ್ದೀವಿ. ಜಾತಿ ಹೆಸರಲ್ಲಿ ಬೇರೆ ಆಗಿದ್ದೀವಿ, ವರ್ಗದ ಹೆಸರಲ್ಲಿ, ವರ್ಣದ ಹೆಸರಲ್ಲಿ ಎಲ್ಲ ಬೇರೆ ಬೇರೆ ಆಗಿದ್ದೀವಿ. ಹಂಗೆ ಅವತ್ತಿನ ದಿವಸ ಶರಣ ಸಂಕುಲ ಇತ್ತು. ಪಕ್ಷಿ ಸಂಕುಲ ಹೆಂಗೆ ಹೇಳ್ತೀವಿ ಹಂಗೆ ಶರಣ ಸಂಕುಲ ಇತ್ತು ಅವತ್ತು 12ನೇ ಶತಮಾನದಲ್ಲಿ. ಅವತ್ತು ಯಾವುದೇ ರೀತಿಯ ಭೇದ ಭಾವ, ದ್ವೇಷ, ಮತ್ಸರ, ಹೊಟ್ಟೆ ಕಿಚ್ಚು ಇವೇನಿದೆ ಎಲ್ಲರೂ ಸಹ ಒಳ್ಳೆಯ ರೀತಿಯಿಂದ ಒಂದು ಒಳ್ಳೆಯ ಸದ್ಭಾವನೆಯಿಂದ ಇರತಕ್ಕಂಥ ಒಂದು ಶರಣ ಸಂಕುಲ ಇತ್ತು ಅವತ್ತು. ಸಕಲ ಜೀವಾತ್ಮರಿಗೆ ಲೇಸನೇ ಬಯಸ್ತಕ್ಕಂಥವ್ರಿದ್ರು ಅವತ್ತೆಲ್ಲರೂ. ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವನೇ ಕೂಡಲ ಸಂಗನ ಶರಣರು ಅಂತ ಹೇಳ್ತಾರೆ ಬಸವಣ್ಣವರು. ಆ ಒಂದು ಶರಣರು ಅಂತ ಯಾರಿಗೆ ಕರಿತೀವಿ ಅಂತಂದರೆ ಎಲ್ಲರಿಗೂ ಒಳ್ಳೇದು ಮಾಡಲಿಕ್ಕೆ ಮನಸ್ಸಿನಾಗ ಏನು ಬಯಸ್ತಾರಲ್ಲ ಅಂಥವ್ರನ್ನೆಲ್ಲರನ್ನೂ ನಾವು ಶರಣರು ಅಂತ ಕರಿತೀವಿ. ಅಂಥ ಒಂದು ಶರಣ ಸಂಕುಲ 12ನೇ ಶತಮಾನದಲ್ಲಿ ಇತ್ತು ಅಂತಕ್ಕಂಥದ್ದು ನೋಡ್ರಿ. ಆಗ ವರ್ಗಭೇದ ಇದ್ದಿಲ್ಲ. ವರ್ಗಭೇದ ಅಂದರೆ ಇವನು ಶ್ರೀಮಂತ, ಇವನು ಬಡವ ಅಂತಕ್ಕಂಥದ್ದು. ವರ್ಣಭೇದ ಇದ್ದಿಲ್ಲ, ಇವನು ಬಿಳಿಯ ಕರಿಯ ಅಂತಕ್ಕಂಥದ್ದು. ಜಾತಿ ಭೇದ ಇದ್ದಿಲ್ಲ, ಇವನು ಉನ್ನತ ಜಾತಿ, ಇವನು ಕೀಳು ಜಾತಿ ಅಂತಕ್ಕಂಥ ಭೇದ ಇದ್ದಿಲ್ಲ. ಅದೇ ರೀತಿ ಲಿಂಗಭೇದ ಇದ್ದಿಲ್ಲ, ಇವರು ಹೆಣ್ಣು ಗಂಡು ಅಂತಕ್ಕಂಥ ಭೇದ ಇದ್ದಿಲ್ಲ. ಇಡೀ ವಿಶ್ವದಲ್ಲಿ ಮಹಿಳೆಯರಿಗೆ ಏನಾದರೂ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಕೊಟ್ಟಿದ್ದೇ ಪ್ರಥಮವಾಗಿ ಅಂತಂದರೆ ಇಡೀ ಜಗತ್ತಿನಲ್ಲಿ ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣವ್ರ ನೇತೃತ್ವದಲ್ಲಿ ಅಂತಕ್ಕಂಥದ್ದು. ಅಕ್ಕಮಹಾದೇವಿ ಅಂತಕ್ಕಂಥ ಪ್ರಪ್ರಥಮ ಕವಯಿತ್ರಿ, ಇವತ್ತು ಇಡೀ ಜಗತ್ತಿನಲ್ಲಿ ಪ್ರಪ್ರಥಮ ಕವಯಿತ್ರಿ ಅಕ್ಕಮಹಾದೇವಿ ಅಂತ ಹೇಳ್ತೀವಿ ನಾವು. ಹಾಗೆ ಸ್ವಾತಂತ್ರ್ಯ ಹೆಣ್ಮಕ್ಳಿಗೆ ಇವತ್ತಿಗೂ ಸಹ ಅನೇಕ ಮುಸ್ಲಿಂ ದೇಶಗಳಲ್ಲಿ ಇವತ್ತಿಗೆ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇಲ್ಲ. ಬಹುತೇಕ ನೋಡ್ತೀವಿ ನಾವು. ಸೌದಿ ಅರೇಬಿಯಾ ಅಂತಕ್ಕಂಥ ಒಂದು ಫಾರ್ವರ್ಡ್ ಕಂಟ್ರಿ ಅದು ಸೌದಿ ಅರೇಬಿಯಾ. ಅಂಥ ಒಂದು ದೇಶದಲ್ಲಿ ಈ ಕೇವಲ 3 ವರ್ಷ ಆಯಿತು ವಾಹನ ಚಾಲನಾ ಲೈಸೆನ್ಸ್.
ವಾಹನ DL ಅಂತ ಏನು ಹೇಳ್ತೀವಲ್ಲ, ಡ್ರೈವಿಂಗ್ ಲೈಸೆನ್ಸ್ ಹೆಣ್ಮಕ್ಳಿಗೆ ಕೊಟ್ಟಿದ್ದಿಲ್ಲ. ಈಗ ಕೇವಲ ಒಂದು 2-3 ವರ್ಷ ಮುಂಚೆ ಕೊಟ್ಟಿದ್ದಾರೆ. ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಹೆಣ್ಮಕ್ಳನ್ನು ಈ ಸ್ಥಿತಿಯಲ್ಲಿ ನೋಡಿದಾಗ 12ನೇ ಶತಮಾನದಲ್ಲಿ ಬಸವಣ್ಣವರು ಒಂದು ಅನುಭವ ಮಂಟಪದಲ್ಲಿ ಅನುಭಾವಿಗಳಾಗಿ ಹೆಣ್ಮಕ್ಳ ಜೊತೆಗೆ ಅವರಿಗೆಲ್ಲ ಕುಂದಿರಿಸ್ಕೊಂಡು ಅವರು ಗಂಡ್ಮಕ್ಳು ಸರಿಸಮಾನವತ್ತು ವಚನಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ನೋಡಿದರೆ ಅವ್ರಿಗೆ ಎಷ್ಟು ರೀತಿ ಒಳ್ಳೆಯ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು, ಅವ್ರಿಗೆ ಅವಕಾಶಗಳನ್ನು ಕೊಟ್ಟಿದ್ದರು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಂಥವೆಲ್ಲ ಕೆಲಸ ಮಾಡಿದ್ದಕ್ಕೆ ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದ್ದು ಅಂತಕ್ಕಂಥದ್ದು. ಇವೆಲ್ಲ ಹಿನ್ನೆಲೆಗಳು. ಸುಮ್ಮನೆ ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿಲ್ಲ ಸರ್ಕಾರ. ಅನಂತರ ಕಾಯಕದ ಮಹತ್ವ. ಇವತ್ತು ಕಾಯಕದ ಮಹತ್ವ ಏನಾಗಿದೆ ಅಂತಂದರೆ ಕಾಯಕಕ್ಕೆ ಮಹತ್ವನೇ ಇಲ್ಲ ಇವತ್ತು. ಆದರೆ 12ನೇ ಶತಮಾನದಲ್ಲಿ ಪ್ರತಿಯೊಂದು ಕಾಯಕಕ್ಕೆ ಮಹತ್ವ ಇತ್ತು. ಒಂದು ಚಪ್ಪಲಿ ಹೊಲಿಯ ಕಾಯಕ ಅಂದ್ರೆ ಅದಕ್ಕೊಂದು ಮಹತ್ವ ಇತ್ತು. ಯಾಕಂತಂದ್ರೆ ಒಂದು ಸಮಾಜ ಒಳ್ಳೆ ರೀತಿಯಿಂದ ಮುನ್ನಡೆಯೋಕ್ಕಂತಂದ್ರೆ ಎಲ್ಲ ಕಾಯಕ ಬೇಕು. ಚಪ್ಪಲಿ ಹರಿದೋಗೈತಂದರೆ ಮತ್ತು ಚಪ್ಪಲಿ ಹೊಲಿಯಾರು ಯಾರು? ಅದು ಒಂದು ಶ್ರೇಷ್ಠ ಕಾಯಕನೇ. ಆ ಚಪ್ಪಲಿ ಹೊಲಿಯನಿದ್ದಾಗ ಮಾತ್ರ ನಮ್ಮ ಜೀವನ ಸಸೂತ್ರವಾಗಿ ನಡೀತಕ್ಕಂಥದ್ದು. ಹಾಗೆ ಎಲ್ಲ ಕಾಯಕಕ್ಕೂ ಸಹ ಒಂದು ಸಮಾನವಾಗಿರ್ತಕ್ಕಂಥ ಪ್ರಾತಿನಿಧ್ಯವನ್ನು ಕಲ್ಪಿಸಿದ್ರು, ಸಮಾನವಾಗಿರ್ತಕ್ಕಂಥ ಗೌರವವನ್ನು ಕೊಡ್ತಾಯಿದ್ರು ಎಲ್ಲ ಕೆಲಸಕ್ಕೂ. ಅದು ಈ ಕೆಲಸ ಕೀಳು, ಈ ಕೆಲಸ ಮೇಲು ಅಂತಕ್ಕಂಥ ಭಾವನೆ ಆವಾಗ ಶರಣರಲ್ಲಿ ಯಾರಲ್ಲಿ ಸಹ ಇದ್ದಿಲ್ಲ ಅಂತಕ್ಕಂಥದ್ದು. ಇವತ್ತು ನಾವು 18-19ನೇ ಶತಮಾನದಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಅಂತ ಏನೋ ಮಾತಾಡ್ತೀವಿ. ಆದರೆ ಆ ಡಿಗ್ನಿಟಿ ಆಫ್ ಲೇಬರ್ ಅಂತ ಏನು ಹೇಳ್ತೀವಲ್ಲ, ಅದು 12ನೇ ಶತಮಾನದಲ್ಲಿ ಶರಣರು ಕೊಟ್ಟಿದ್ದರು. ಬಸವಣ್ಣವ್ರ ನೇತೃತ್ವದಲ್ಲಿ ಶರಣರಲ್ಲಿ ಅದು ಅನುಷ್ಠಾನ ಆಗಿತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇತಿಹಾಸದಲ್ಲಿ. ಅಂದರೆ ಆತ್ಮಗೌರವದಿಂದ ಬದುಕೋಕ್ಕೆ ಯಾವ ಕೆಲಸ ಮಾಡಿರಿ, ಆತ್ಮಗೌರವದಿಂದ ಬದುಕೋದಕ್ಕೆ ಯಾವ ಕೆಲಸ ಮಾಡಿರಿ, ಅದು ತೊಂದರೆ ಇಲ್ಲ. ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಮಹತ್ವ ಇದೆ ಆ ಕೆಲಸಕ್ಕೆ ಅಂತಕ್ಕಂಥದ್ದನ್ನು. ಕೆಲಸ ಯಾವುದೇ ಆದರೆ ಆಗಲಿ, ಆ ಕೆಲಸ ಹೆಂಗಿರಬೇಕು? ಸತ್ಯಶುದ್ಧ ಕಾಯಕ ಆಗಿರಬೇಕು. ಅದು ಆ ಸತ್ಯಶುದ್ಧ ಕಾಯಕವನ್ನು ನಿಷ್ಠೆ ಪ್ರಾಮಾಣಿಕತೆಯಿಂದ ಮಾಡಬೇಕು. ಯಾವುದೇ ಕಾಯಕ ಆಗಲಿ, ವ್ರತ ಇದ್ದಂಗೆ ಮಾಡಬೇಕಂತೆ. ಹೆಣ್ಮಕ್ಳು ವ್ರತ ಮಾಡ್ತಾರೆ. ವ್ರತ ಅಂತಂದರೆ ಭಾಳ ಕಟ್ಟುನಿಟ್ಟಾಗಿ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ವ್ರತ ಅಂತೀವಿ. ಭಾಳ ನೆಲ ಎಲ್ಲ ಒರೆಸ್ಕೊಂಡು ಭಾಳ ಶುಭ್ರವಾಗಿ ಸ್ನಾನ ಮಾಡಿ ದೇವ್ರ ಪೂಜೆಯನ್ನೆಲ್ಲ ಭಾಳ ಕ್ರಮಬದ್ಧವಾಗಿ ಮಾಡೋದಕ್ಕೆ ಅದನ್ನು ವ್ರತ ಅಂತ ಕರಿತೀವಿ. ಭಾಳ ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಮಾಡೋದು. ಹಂಗೆ ಯಾವುದೇ ಕೆಲಸವನ್ನು ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಮಾಡಬೇಕು, ವ್ರತದಂತೆ ಮಾಡಬೇಕು ಕಾಯಕವನ್ನು. ಯಾವುದೋ ಅರೆಮನಸ್ಸಿನಿಂದ ಮಾಡಬಾರ್ದು ಅಂತಕ್ಕಂಥದ್ದು ಅವರ ಉದ್ದೇಶ. ಆವಾಗ ಒಂದು ಸಣ್ಣ ಕೆಲಸ ಆದರೂ ಅಷ್ಟೇ ಒಂದು ಶ್ರೇಷ್ಠ ಶ್ರದ್ಧೆಯಿಂದ ಒಮ್ಮನಸ್ಸಿನಿಂದ ಮಾಡ್ತಾಯಿದ್ರು. ಇವತ್ತು ಬಹುತೇಕ ನಾವು ನೋಡ್ತೀವಿ ಅನೇಕ ಹೊಲಗಳಲ್ಲಿ ನೀವು ಕೆಲಸಕ್ಕೆ ಏನಾದರೂ ಕೂಲಿಯರನ್ನ ಕರ್ಕೊಂಡು ಹೋಗೋದು ನೋಡ್ತೀವಿ ಹಳ್ಳಿಗಳಲ್ಲಿ ನಾವು. ಇವತ್ತು ಯಾರು ಶ್ರದ್ಧೆಯಿಂದ ಮಾಡ್ತಕ್ಕಂಥ ಕೆಲಸಗಾರರೇ ಇಲ್ಲ ಇವತ್ತು. ಏನೋ ಇವತ್ತು ಕೂಲಿ ಕೊಡ್ತಾರೆ ಅಥವಾ ಏನೋ ಕಾಟಾಚಾರಕ್ಕೆ ಮಾಡ್ತಕ್ಕಂಥದ್ದು ಅದನ್ನು ನಾವು ನೋಡಿದ್ದೀವಿ. ಅಂದರೆ ಒಮ್ಮನಸ್ಸಿರಲ್ಲ, ಇಮ್ಮನಸ್ಸಿನಿಂದ ಮಾಡ್ತಕ್ಕಂಥ ಕೆಲಸಗಳು. ಆದರೆ ಅದನ್ನು ಕಾಯಕ ಅಂತ ಹೇಳಲ್ಲ. ಕಾಯಕ ಅಂತಂದರೆ ಸತ್ಯಶುದ್ಧ ಕಾಯಕವನ್ನು ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಮಾಡಿದಾಗ ಅದು ಕಾಯಕ ಅನಿಸ್ಕೊಳ್ತದೆ. ಆ ಕಾಯಕ ಆ ಒಂದು ಭಗವಂತನಿಗೆ ಮುಟ್ತದೆ ಅಂತಕ್ಕಂಥದ್ದು. ನಿಮಗೇನಾದರೂ ಭಗವಂತನರಿಗೆ ಸಾಗ್ತಕ್ಕಂಥ ಮಾರ್ಗ, ಒಂದು ಶಾರ್ಟ್ ಕಟ್ ಏನಾದರೂ ಇದ್ದರೆ ಅದು ಕಾಯಕ ಅಂತ ಹೇಳ್ತಾರೆ ಶರಣರು. ನೀನು ಕುತ್ಕೊಂಡು ಗಂಟೆಗಟ್ಟಲೆ ಧ್ಯಾನ ಮಾಡಬೇಡ, ಭಜನೆ ಮಾಡಬೇಡ, ದೇವ್ರ ದರ್ಶನಕ್ಕೆ ಹೋಗಬೇಡ, ಕಾಯಕವನ್ನು ಮಾಡು. ಸತ್ಯಶುದ್ಧ ಕಾಯಕವನ್ನು ಮಾಡು, ಒಂದೇ ಮನಸ್ಸಿನಿಂದ ಕಾಯಕವನ್ನು ಮಾಡು. ಆ ಭಗವಂತ ನಿನಗೆ ಒಲಿತಾನೆ ಅಂತಕ್ಕಂಥದ್ದನ್ನು ಶರಣರು ಹೇಳ್ತಾರೆ ಬಸವಣ್ಣವ್ರ ನೇತೃತ್ವದಲ್ಲಿ. ಇನ್ನೂ ಒಂದು ಅಂಶ, ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಅಂತ ಯಾಕೆ ಘೋಷಣೆ ಮಾಡಿದರು ಅಂತಕ್ಕಂಥದ್ದು. ಮಾನವ ಹಕ್ಕುಗಳನ್ನು ಸ್ಥಾಪನೆ ಮಾಡ್ತಾರೆ. ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲನೇದಾಗಿ ಮಾನವ ಹಕ್ಕುಗಳ ಬಗ್ಗೆ ಮಾತಾಡಿದ್ದು ಯಾರಾದರೂ ಇದ್ದರೆ, ಇವತ್ತು ನಾವು 20ನೇ ಶತಮಾನದಲ್ಲಿ ಮಾತಾಡ್ತೀವಿ ಮಾನವ ಹಕ್ಕುಗಳ ಬಗ್ಗೆ. ಮಾನವ ಹಕ್ಕುಗಳ ಬಗ್ಗೆನೇ ಒಬ್ಬರು ಅಧ್ಯಕ್ಷರು ಇರ್ತಾರೆ, ಮಿನಿಸ್ಟರ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಹಂಗೆ ಆದರೆ 12ನೇ ಶತಮಾನದಲ್ಲೇ ಮಾನವ ಹಕ್ಕುಗಳ ಬಗ್ಗೆ ಅನುಭವ ಮಂಟಪದಲ್ಲಿ ಚರ್ಚೆ ಮಾಡ್ತಾಯಿದ್ರು. ಅಂಥ ಒಂದು ಮಹಾನ್ ಕಾರ್ಯವನ್ನು ಬಸವಣ್ಣವರ ನೇತೃತ್ವದಲ್ಲಿ ಅನುಭವ ಮಂಟಪದಲ್ಲಿ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತೀವಿ. ಮಾನವ ಹಕ್ಕುಗಳನ್ನು ಗುರುತಿಸ್ತಾರೆ. ಮಾನವರಿಗೆ ಏನೇನು ಹಕ್ಕು ಬೇಕು, ಅವ್ರಿಗೆ ಸ್ವಾತಂತ್ರ್ಯ ಬೇಕು, ಅವ್ರಿಗೆ ಗೌರವದಿಂದ ಬದುಕ್ತಕ್ಕಂಥ ಹಕ್ಕು ಬೇಕು, ಅವರಿಗೆ ಒಂದು ಸಮಾಜದಲ್ಲಿ ಉನ್ನತವಾಗಿ ಒಂದು ಮರ್ಯಾದೆಯಿಂದ ಬದುಕ್ತಕ್ಕಂಥ ಒಂದು ಅವಕಾಶಗಳನ್ನು ನಾವು ಕಲಿಸಬೇಕು, ಒಂದು ಯಾವುದೇ ಭೇದಗಳನ್ನು ಮಾಡಬಾರ್ದು. ಇವೆಲ್ಲವೂ ಮಾನವ ಹಕ್ಕುಗಳ ಒಳಗಡೆ ಬರ್ತವೆ. ಅಂಥ ಒಂದು ಮಾನವ ಹಕ್ಕುಗಳನ್ನು ಮೊಟ್ಟ ಮೊದಲನೇ ಬಾರಿಗೆ ಅನುಭವ ಮಂಟಪದಲ್ಲಿ ಗುರುತಿಸ್ತಾರೆ ಎಲ್ಲರೂ. ಶರಣರು, ಬಸವಾದಿ ಶರಣರೆಲ್ಲರೂ ಸೇರ್ಕೊಂಡು ಗುರುತಿಸ್ತಾರೆ. ಅದಕ್ಕೆ ಅವಕಾಶಗಳನ್ನು ಕೊಡ್ತಾರೆ.
ಅದು ಒಂದು ಬಹುದೊಡ್ಡ ಸಾಧನೆ. ಮಾನವ ಹಕ್ಕುಗಳ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 12ನೇ ಶತಮಾನದಲ್ಲಿ ಒಂದು ಬಸವಣ್ಣವರ ಒಂದು ಬಹುದೊಡ್ಡ ಸಾಧನೆ ಅಂತಕ್ಕಂಥದ್ದನ್ನು ಹೇಳ್ತೀವಿ ನಾವು. ಅದನ್ನು ಶರಣ ಸಂಕುಲದಲ್ಲಿ ಜಾರಿಗೊಳಿಸಿದ್ದು ಬರೀ ಗುರುತಿಸಲಿಲ್ಲ ಅವರು, ಅದನ್ನು ಅವ್ರಿಗೆ ಅವಕಾಶ ಮಾಡಿಕೊಟ್ರು. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಬಸವಣ್ಣವರೇನು ಮಂತ್ರಿಗಳಾಗಿದ್ದರಲ್ಲ, ಆ ಸಮಯದಲ್ಲಿ ಎಲ್ಲ ಜನಾಂಗಗಳ ಸೇರಿ ಈ ಒಂದು ಲಿಂಗವಂತ ಧರ್ಮಕ್ಕೆ ಅವರು ಕನ್ವರ್ಟ್ ಆದರು. ಆ ಲಿಂಗವಂತ ಧರ್ಮಕ್ಕೆ ಸೇರಿಕೊಂಡ್ರು. ಅವರನ್ನೆಲ್ಲ ಸಮಾನವಾಗಿ ಕಂಡರು. ಅವರ ಒಂದು ಮನೆಗಳಿಗೆ ಹೋಗ್ತಾಯಿದ್ರು, ಇವರು ಸಹ ಮನೆಗಳಿಗೆ ಹೋಗ್ತಾಯಿದ್ರು. ಅದನ್ನೆಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು, ಯಾವುದೇ ಭೇದ ಭಾವದಿಂದಂಗೆ ಅಳವಡಿಸ್ಕೊಂಡಿದ್ರು. ಅಂಥ ಒಂದು ಮಹತ್ ಕಾರ್ಯವನ್ನು ಮಾಡಿದರು ಅಂತಕ್ಕಂಥದ್ದು. ಅದೇ ರೀತಿ ವಚನಕಾರ್ತಿಯರೇನಿದ್ದರಲ್ಲ, ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಪ್ರಶ್ನಿಸುವ ಮಟ್ಟಕ್ಕೆ ಬೆಳೆದರು ಅವತ್ತು. ಇವತ್ತು ಯಾರು ಪ್ರಶ್ನೆ ಮಾಡಲ್ಲ, ಕಡಿಮೆ ಆಗಿದೆ ಪ್ರಶ್ನೆ ಮಾಡೋದು. ಆದರೆ 12ನೇ ಶತಮಾನದಲ್ಲೇ ವಚನಕಾರ್ತಿಯರ ಹೆಣ್ಮಕ್ಳು ಏನಿದ್ರಲ್ಲ, ಆ ಒಂದು ಸಾಮಾಜಿಕ ಅನಿಷ್ಟಗಳೇನಿದ್ವು ಅಲ್ಲಿ ಅವಾಗಿನ ಕಾಲದಲ್ಲಿ ಅನೇಕ ಸಾಮಾಜಿಕ ಅನಿಷ್ಟಗಳಿದ್ವು. ಬಾಲ್ಯ ವಿವಾಹ ಆಗಿರ್ಬೋದು, ಸತಿ ಪದ್ಧತಿ ಆಗಿರ್ಬೋದು, ಮಹಿಳೆಯರನ್ನು ಶೋಷಣೆ ಮಾಡ್ತಕ್ಕಂಥ ಅಂಶಗಳಾಗಿರ್ಬೋದು, ಅನೇಕ ವಿಚಾರಗಳನ್ನು ಅವತ್ತು ಈಗಲೇ ಬಹುತೇಕ ಹೆಣ್ಮಕ್ಳು ಗಂಡು ಮಕ್ಕಳ ಎದುರಿಗೆ ಮಾತಾಡೋಕ್ಕೆ ಸಾಧ್ಯತೆ ಕಡಿಮೆ. ಆದರೆ ಆಗಿನ ಕಾಲದಲ್ಲಿ ಪರಿಸ್ಥಿತಿ ಹೆಂಗಿತ್ತು, ಅಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಅವಕಾಶಗಳನ್ನು ಕೊಟ್ಟಿದ್ದರು ಬಸವಣ್ಣವರು. ಅವರು ಪ್ರಶ್ನಿಸತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಂಡ್ರು. ಅದು ತಪ್ಪು ಅಂತ ಇವ್ರಿಗೂ ಗೊತ್ತಾತವಾಗ ಅವನ್ನು ತಿದ್ದತಕ್ಕಂಥ ಕೆಲಸಗಳನ್ನು ಮಾಡಿದರು. ಅಂಥ ಒಂದು ಸಾಧನೆ ಬಸವಣ್ಣವರಿಂದ 12ನೇ ಶತಮಾನದಲ್ಲಿ ಆಯಿತು. ಹಂಗಾಗಿ ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥದ್ದನ್ನು ಕರೆದರು ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದು. ನೋಡಿರಿ, ಆ ಸಮಯದಲ್ಲಿ ದಾಸಿಪುತ್ರ ಆಗಿರಲಿ, ವೇಶ್ಯಾಪುತ್ರ ಆಗಿರಲಿ, ರಾಜಪುತ್ರ ಆಗಿರಲಿ, ಅವ್ರಿಗೆ ಸಮಾನ ಹಕ್ಕುಗಳನ್ನು ದೊರಕಿಸಿಕೊಟ್ರು. ಇವು ಸೇವಕಿಯ ಪುತ್ರ, ಇವನು ಸೇವಕಿಯ ಮಗ ಅಂತಂದು ಅವನು ಕೀಳಾಗಿ ನೋಡಲೇ ಇಲ್ಲ. ವೇಶ್ಯೆಯ ಪುತ್ರ ಅಂತಂದು ಅವನನ್ನು ಕೀಳಾಗಿ ನೋಡಲಿಲ್ಲ. ರಾಜನ ಪುತ್ರ ಅಂತ ಅವನನ್ನು ಮೇಲ್ಮಟ್ಟದಿಂದ ನೋಡಲಿಲ್ಲ. ಎಲ್ಲರಿಗೂ ಒಂದು ಸಮಾನ ಅವಕಾಶಗಳನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು 12ನೇ ಶತಮಾನದ ಶರಣ ಸಂಕುಲ. ಅದಕ್ಕೆ ನೇತಾರರಾಗಿರ್ತಕ್ಕಂಥವ್ರು ನಮ್ಮ ವಿಶ್ವಗುರು ಬಸವಣ್ಣನವರು ಅಂತಕ್ಕಂಥದ್ದನ್ನು ನಾವು ಹೆಮ್ಮೆಯಿಂದ ಹೇಳ್ಬೋದು ಅಂತಕ್ಕಂಥದ್ದು. ಇದು ಒಂದು ಬಹುದೊಡ್ಡ ಸಾಧನೆ. ಮಾನವ ಹಕ್ಕುಗಳನ್ನು ಗುರುತಿಸಿದ್ದು, ಅದನ್ನು ಶರಣ ಸಂಕುಲದಲ್ಲಿ ಅಳವಡಿಸಿಕೊಂಡಿದ್ದು, ಅದನ್ನು ಸಮಾಜಕ್ಕೆ ತೋರಿಸಿರ್ತಕ್ಕಂಥದ್ದು ಒಂದು ಬಹುದೊಡ್ಡ ಸಾಧನೆ ಅಂತಕ್ಕಂಥದ್ದು. ಆನಂತರ ಮುಂದಿನ ಒಂದು ಅಂಶಕ್ಕೆ ಹೋಗೋದಾದರೆ, ಆಗ ಆ ಒಂದು ದೇವಸ್ಥಾನಗಳು ಅಂತ ಏನು ಹೇಳ್ತೀವಲ್ಲ, ಗುಡಿ ಗುಂಡಾರಗಳು, ದೇವಸ್ಥಾನಗಳು, ಮಂದಿರಗಳು ಶೋಷಣೆಯ ಕೇಂದ್ರಗಳಾಗಿದ್ದು ಇವತ್ತಿಗೂ ಆಗಿದ್ದಾವೆ. ಇವತ್ತಿಗೂ ಸಹ ಪುರೋಹಿತಶಾಹಿ ಹಿಡಿತದಲ್ಲಿ ದೇವಸ್ಥಾನಗಳಿದ್ದಾವೆ. ಇವತ್ತು ನೀವು ಎಷ್ಟು ದಕ್ಷಿಣೆ ಹಾಕ್ತಿರೋ ಅದರ ಮೇಲೆ ನಿಮಗೆ ಒಂದು ಆಶೀರ್ವಾದಗಳನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತಿಗೂ ಇದೆ, ಹೌದಾ? ಆದರೆ ಆಗಿನ ಕಾಲದಲ್ಲಿ ಹೆಂಗಿರ್ಬೋದು, ಯಾರನ್ನೂ ಬಿಟ್ಕೊಳ್ತಾ ಇದ್ದಿಲ್ಲ. ಉನ್ನತ ವರ್ಗದವರು ಮಾತ್ರ ದೇವಸ್ಥಾನಕ್ಕೆ ಬಿಟ್ಕೊಳ್ತಾ ಇದ್ದರು. ಅದರ ಒಂದು ಪರಿಕಲ್ಪನೆ, ಅದನ್ನು ಹೋಗಲಾಡಿಸೋದಕ್ಕೆ ಇಷ್ಟಲಿಂಗ ಪರಿಕಲ್ಪನೆಯನ್ನು ಮಾಡಿದ್ದು ಬಸವಣ್ಣವರು. ಅಲ್ಲಿ ಸ್ಥಾವರ ಲಿಂಗಕ್ಕೆ ಯಾಕೆ ಹೋಗ್ತೀರಿ? ನಿಮ್ಮ ಕೈಯೊಳಗೆ ಇಷ್ಟಲಿಂಗವನ್ನು ಇಟ್ಕೊಡ್ರಿ, ಅದೇ ನಿಮ್ಮ ದೇವರು. ಸ್ಥಾವರ ಲಿಂಗಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಅಲ್ಲಿ ಶೋಷಣೆ ನಡೀತಾ ಇದೆ. ದುಡ್ಡಿದ್ದಾರೆ ಕೊಡ್ತಾರೆ, ದುಡ್ಡಿಲ್ದಾರೆ ಏನು ಕೊಡೋಕ್ಕಾಗುತ್ತೆ ನಮ್ಮ ಕಡೆ? ನಾವು ದೇವ್ರ ದರ್ಶನಕ್ಕಂತ ಹೋಗ್ತೀವಿ. ಈಗ ತಿರುಪತಿಗೆ ಹೋಗ್ಬೇಕಂತಂದು ನಾವು ಈಗ ಒಂದು ತಿಂಗಳಿಂದ ಪ್ರಯತ್ನ ಮಾಡೋಕತ್ತೀವಿ. 300 ರೂಪಾಯಿ ಟಿಕೆಟಿಂದು ಸಿಗೋದು, 500 ರೂಪಾಯಿ ಟಿಕೆಟಿಂದು ಸಿಗೋದು. ದರ್ಶನ ಮಾಡೋಕ್ಕೆ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು. 1 ತಿಂಗಳಿಗೆ 1 ಸರಿ ಬಿಡ್ತಾರಂತೆ. 5 ನಿಮಿಷದೊಳಗೆ 15,000 ಟಿಕೆಟ್ ಬುಕ್ ಆಗ್ತಾವಂತೆ. 5 ನಿಮಿಷಕ್ಕೆ 15,000 ಟಿಕೆಟ್ ಆನ್ಲೈನ್ನೇ ಬುಕ್ ಆಗ್ತಾವಂತೆ. ನಮ್ಮ ಫ್ಯಾಮಿಲಿ ಒಳಗೆ 15 ಜನ ಹೋಗೋಕ್ಕಂತ ರೆಡಿ ಅದೀವಿ. ಈಗ 1 ತಿಂಗಳಿಂದ ಅಡ್ಡಾಡಕತ್ತೀವಿ. ಅದು ಈಗ ಬುಕ್ ಮಾಡಿದರೆ 3 ತಿಂಗಳ ನಂತರ ಸಿಗ್ತದೆ ಟಿಕೆಟ್. ಅದಕ್ಕಾಗಲಿ ಬುಕ್ ಮಾಡೋಣ ಅಂತಂದರೆ 5 ನಿಮಿಷಕ್ಕೆ 15,000 ಬುಕ್ ಆಗಿಬಿಡ್ತಾವೆ ಟಿಕೆಟ್. ನಮಗೆ ಇಲ್ಲಿ ಕೊಟ್ಟೂರಾಗ ಆನ್ಲೈನ್ ಸೆಂಟ್ರ್ ಸರ್ ನಮ್ಮ ಕೈಲಿ ಆಗಲ್ಲ ಸರ್, ನಾವು ಮಾಡಲ್ಲ ಅಂತಾರೆ ಅವರು. ಕೊನೆಗೆ ಬೇಡ ಅಂತಂದು ಲೈನ್ ನಿಂತ್ಕೊಂಡು ಒಂದು ದಿವಸ ಆಗಲಿ ಪೂರ್ತಿ ಹೋಗೋಣ ಅಂತ ನಾವು ನಿರ್ಧಾರ ಮಾಡಿ ಈ ತಿಂಗಳು 23ಕ್ಕೆ ಹೊಂಟಿದ್ವಿ. ಒಂದು ದಿವಸ 12 ಗಂಟೆ ಆಗಲಿ ನಿಂತ್ಕೊಂಡು ಹೋಗಿ ಬಂದ್ಬಿಡಕ್ಕಂತಂದು. ಅಂದರೆ ಇವತ್ತು ಯಾವ ಪರಿಸ್ಥಿತಿ ಆಗಿಬಿಟ್ಟಿದೆ ಅಂತಕ್ಕಂಥದ್ದು. ಇವತ್ತು ಗುಡಿ ಸಂಸ್ಕೃತಿಯನ್ನು ಅವರು ವಿರೋಧ ಮಾಡಿದರು, ಆದರೆ ದೇವರನ್ನು ವಿರೋಧ ಮಾಡಿಲ್ಲ. ಒಂದು ತಪ್ಪು ಕಲ್ಪನೆ ಜನಗಳಲ್ಲಿದೆ. ಬಸವಾದಿ ಶರಣರು ದೇವರನ್ನು ವಿರೋಧ ಮಾಡಿದರು ಅಂತ ಅಲ್ಲ, ಗುಡಿ ಸಂಸ್ಕೃತಿಯನ್ನು ವಿರೋಧ ಮಾಡಿದರು. ಯಾಕೆ? ದೇವರು ಅಲ್ಲಿರ್ತಕ್ಕಂಥ ದೇವರು ನಮ್ಮಲ್ಲಿಲ್ಲ. ದೇಹವೇ ದೇಗುಲ ಅಂತ ಹೇಳ್ತಾರೆ ಶರಣರು. ನಮ್ಮಲ್ಲೇ ದೇವರಿದ್ದಾನೆ. ನಮ್ಮಲ್ಲಿ ಒಳ್ಳೆತನಿದ್ರೆ ನಮ್ಮಲ್ಲೇ ದೇವರದಾನೆ. ಆ ಸ್ಥಾವರ ಲಿಂಗಕ್ಕೆ ಹೋಗ್ಬೇಕನ್ನೋದೇನಿದೆ, ಧರ್ಮಸ್ಥಳಕ್ಕೆ ಹೋಗಬೇಕು, ತಿರುಪತಿಗೆ ಹೋಗ್ಬೇಕನ್ನೋದೇನಿದೆ? ನಮ್ಮನೆಯಲ್ಲೇ ಕೂತ್ಕೊಂಡು ನಾವು ಒಳ್ಳೆಯ ಮನಸ್ಸಿನಿಂದ ಧ್ಯಾನ ಮಾಡಿದರೆ ಆ ಭಗವಂತ ನಮಗೆ ಸಾಕ್ಷಾತ್ಕಾರ ಕೊಡಲ್ಲೇನು ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು. ಅರಿವೇ ಗುರು. ನೋಡಿರಿ, ಗುಡಿಗೆ ಪರ್ಯಾಯವಾಗಿ ಅವರು ಅನುಭವ ಮಂಟಪ ಇಂಥವುಗಳನ್ನು ಮಾಡ್ತಾರೆ.
ಗುಡಿಯಲ್ಲಿ ನೀವೇನು ಕಲ್ತ್ಕೊಳ್ತೀರಿ, ಏನು ತಿಳ್ಕೊಳ್ತೀರಿ, ಇಂಥ ಒಂದು ಸತ್ಸಂಗಗಳಲ್ಲಿ ವಿಚಾರ ಹಂಚಿಕೆಗಳನ್ನು ಮಾಡ್ಕೊಳ್ಳೋಣ. ನಮಗೆ ಗೊತ್ತದ್ದನ್ನು ನಿಮಗೆ ತಿಳಿಸೋದು, ನಿಮಗೆ ಗೊತ್ತದ್ದನ್ನು ನಾವು ತಿಳ್ಕೊಳ್ಳೋದು. ನಮ್ಮಲ್ಲಿ ತಪ್ಪಿದ್ರೆ ನೀವು ಸರಿ ಮಾಡಿರಿ, ನಿಮ್ಮಲ್ಲಿ ತಪ್ಪಿದ್ರೆ ನಾವು ಸರಿ ಮಾಡ್ತೀವಿ. ಆ ವಿಚಾರಗಳನ್ನು ಚಿಂತನ ಮಂಥನಗಳನ್ನು ಅನುಭವ ಮಂಟಪದಲ್ಲಿ ಮಾಡ್ತಾಯಿದ್ರು. ಇಂಥ ವಿಚಾರಗಳನ್ನು ಚಿಂತನ ಮಂಥನ ಮಾಡಿ ಆ ಒಂದು ನಮ್ಮ ಜೀವನ ಒಳ್ಳೆಯ ರೀತಿಯಿಂದ ಸಾಗಲಿಕ್ಕೆ ಅನುವಾಗುತ್ತಲ್ಲ ಅಂತಕ್ಕಂಥದ್ದು. ಮಠಗಳಿಗೆ ಪರ್ಯಾಯವಾಗಿ ಮಹಾಮನೆ, ಇವತ್ತೇ ನಮ್ಮ ಶರಣ ಸಾಹಿತ್ಯ ಪರಿಷತ್ನಲ್ಲಿ ಮಹಾಮನೆ ಕಾರ್ಯಕ್ರಮ ಅಂತ ಮಾಡ್ತೀವಿ. ಮಠಗಳಿಗೆ ಪರ್ಯಾಯವಾಗಿ ಮಹಾಮನೆ ಕಾರ್ಯಕ್ರಮಗಳನ್ನು ಅವರು ಮಾಡಿದರು. ದಾನಕ್ಕೆ ಪರ್ಯಾಯವಾಗಿ ದಾಸೋಹ ವ್ಯವಸ್ಥೆಯನ್ನು ಮಾಡಿದರು. ಇಲ್ಲಿ ದಾನಕ್ಕೂ ದಾಸೋಹಕ್ಕೂ ಭಾಳ ವ್ಯತ್ಯಾಸ. ಇಲ್ಲಿ ದಾನ ಅಂತಂದರೆ ಕೊಟ್ಟರ ನಾನು ಅಂತಕ್ಕಂಥ ಒಂದು ಅಹಂಕಾರ ಇರ್ತದೆ, ಗರ್ವ ಇರ್ತದೆ. ನಾನು ಕೊಟ್ಟೆ, ನಾನು ದಾನಿ. ಆದರೆ ದಾಸೋಹ ಹಂಗಲ್ಲ. ದಾಸೋಹ ಅಂದರೆ ಹಂಚ್ಕೊಳ್ತಿರ್ತಕ್ಕಂಥದ್ದು. ಇಷ್ಟಿದೆಯಪ್ಪ, ಇದನ್ನೆಲ್ಲರೂ ಹಂಚ್ಕೊಳ್ಳೋದು. ಹಂಗಾಗಿ ಇವತ್ತು ಪ್ರಸಾದ ಅಂತ ಏನು ಹೇಳ್ತೀವಲ್ಲ, ಅದೇ ದಾಸೋಹ. ಎಲ್ಲರೂ ಹಂಚ್ಕೊಳ್ತಿರ್ತಕ್ಕಂಥದ್ದೇ ಪ್ರಸಾದ. ಆದರೆ ದಾನ ಅಂತಕ್ಕಂಥದ್ದು ಐತಲ್ಲ, ನಾನು ಕೊಟ್ಟೆ ಅನ್ನೋದು ಒಂದಿರ್ತದೆ. ಕೊಡೋನಿಗೆ ಇಸ್ಕೊಂಡನಿಗೆ ಒಂದು ಕೀಳರಿಮೆ ಇರ್ತದೆ, ನಾನು ಇಸ್ಕೊಂಡೆ ಅಂತಕ್ಕಂಥದ್ದು. ಅವನೆಂಥ ಬಡವಾದರೂ ಕೂಡ ನಾನು ಅವರಿಂದ ಪಡ್ಕೊಂಡೆಲ್ಲ, ಇಸ್ಕೊಂಡೆಲ್ಲ, ನನ್ನ ಹತ್ರ ಏನಿದ್ದಿಲ್ಲಲ್ಲ, ಇಂಥ ಒಂದು ಕೀಳರಿಮೆ ಇರ್ತದೆ. ಆದರೆ ದಾಸೋಹ ಪ್ರಸಾದದಲ್ಲಿ ಆ ಒಂದು ಕೀಳರಿಮೆ ಇರಲ್ಲ. ಇದು ಇರ್ತಕ್ಕಂಥದ್ದನ್ನು ಹಂಚ್ಕೊಳ್ತಿರ್ತಕ್ಕಂಥದ್ದು, ಅದು ದಾಸೋಹ ಅಂತಕ್ಕಂಥದ್ದು. ಸ್ಥಾವರ ಲಿಂಗಕ್ಕೆ ಪರ್ಯಾಯವಾಗಿ ಇಷ್ಟಲಿಂಗವನ್ನು ಪರಿಕಲ್ಪನೆಯನ್ನು ಹುಟ್ಟಾಕಿದ್ದು ಬಸವಣ್ಣವರು. ಆದರೆ ಅದಕ್ಕಿಂತ ಮುಂಚೆನೇ ಇಷ್ಟಲಿಂಗ ಇತ್ತು ಅಂತಕ್ಕಂಥದ್ದು ವಾದ ಮಾಡ್ತಾರೆ. ಅದು ಎರಡನೇ ವಿಚಾರ, ಅದು ಬೇಡ ನಮಗೆ. ಆದರೆ ಸ್ಥಾವರ ಲಿಂಗಕ್ಕೆ ಪರ್ಯಾಯವಾಗಿ ಈ ಇಷ್ಟಲಿಂಗ, ನಿಮ್ಮ ದೇವರನ್ನು ನೀವು ಇಟ್ಕೊಳ್ಳಪ್ಪ, ನಿನ್ನ ಎದೆ ಮೇಲೆ ಕಟ್ಟಿಗೆ ನಿನ್ನ ದೇವರು. ಅಲ್ಲೇ ಯಾಕೆ ಅಲ್ಲೇ ಹೋಗಿ ಅಡ್ಬೀಳ್ಬೇಕು? ನಿನ್ನ ದೇವರನ್ನು ನೀನು ದಿನ ಪೂಜೆ ಮಾಡ್ಕ, 3 ಹೊತ್ತು ಪೂಜೆ ಮಾಡ್ಕೆ. ಪೂಜೆ ಮಾಡ್ಕೊಳ್ಳೋದ್ರದ್ದು ಅಷ್ಟೊಂದು ಎದೆ ಮೇಲೆ ಇರಲಿ ನಿನ್ನ ದೇವರು. ಅದು ವೈಜ್ಞಾನಿಕವಾಗಿ ರೂಪಿತವಾಗಿರ್ತಕ್ಕಂಥದ್ದು ಇಷ್ಟಲಿಂಗ. ನೀವು ಎದೆ ಮೇಲೆ ಹಾಕ್ಕೊಂಡ್ರೆ ಹೃದಯದ ಒಂದು ಬಡಿತ ಯಾವತ್ತೂ ಸಹ ವ್ಯತ್ಯಾಸ ಆಗಲ್ಲ. ಏನು ಪ್ಯೂರ್ ಏನು ಲಿಂಗಗಳು ಬರ್ತಾವಲ್ಲ ಇಷ್ಟಲಿಂಗ, ಅಂಥ ಒಂದು ಇಷ್ಟಲಿಂಗಗಳು ಎದೆ ಮೇಲೇ ಹಾಕಬೇಕು. ಹಿಂಗೆ ಮೊದಲೆಲ್ಲ ಈ ಕಡೆಗೆ ಹಾಕ್ಕೊಳ್ತಿದ್ರು. ಆದರೆ ಎದೆ ಮೇಲೇ ಇರಬೇಕು, ಹೃದಯದ ಹತ್ರ ಇರಬೇಕದು ಇಷ್ಟಲಿಂಗ. ಅದು ಪ್ಯೂರ್ ಇಷ್ಟಲಿಂಗ ಆದರೆ ಅದು ಹೃದಯದ ಒಂದು ಬಡಿತವನ್ನು ಸಹಜ ಸ್ಥಿತಿಗೆ ಕೊಂಡೊಯ್ತತಿ. ಹೃದಯದ ಯಾವುದೇ ಕಾಯಿಲೆಗಳು ಬರಲ್ಲ ಅಂತಕ್ಕಂಥ ವೈಜ್ಞಾನಿಕ ಹಿನ್ನೆಲೆ ಇಷ್ಟಲಿಂಗಕ್ಕಿದೆ. ಅಂಥ ಇಷ್ಟಲಿಂಗವನ್ನು ಕೊಟ್ಟಿರ್ತಕ್ಕಂಥವ್ರು, ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥವ್ರು, ನಿನ್ನ ದೇವರನ್ನು ನೀನೇ ಪೂಜೆ ಮಾಡ್ಕೆ ಅಂತಕ್ಕಂಥ ಹೇಳಿರ್ತಕ್ಕಂಥವ್ರು ಬಸವಣ್ಣವರು. ಕರ್ಮ ಸಿದ್ಧಾಂತದ ಬದಲಿಗೆ ಕಾಯಕ ಸಿದ್ಧಾಂತವನ್ನು ಜಾರಿಗೆ ತಂದಿರತಕ್ಕಂಥವ್ರು ಬಸವಣ್ಣವರು. ಈ ನನ್ನ ಕರ್ಮಪ್ಪ, ನಾನು ಹಿಂಗೆ ಅಂತ ಕೊರಗೋದು ಬೇಡ, ನಿನ್ನ ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡು, ಮುಂದೆ ನಿನಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥವ್ರು ಬಸವಣ್ಣನವರು. ಹಂಗಾಗಿ ನಾವು ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ, ಒಂದು ಇಡೀ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಒಬ್ಬ ಇಡೀ ಮಾದರಿ ವ್ಯಕ್ತಿ, ನಮಗೆ ಮಾಡಲ್ ಅಂತ ಏನು ಹೇಳ್ತೀವಲ್ಲ ಅಂಥ ಒಂದು ಮಾದರಿ ವ್ಯಕ್ತಿ ವಿಶ್ವಗುರು ಬಸವಣ್ಣನವರು ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಆ ಒಂದು ಬಸವ ಧರ್ಮದ ಅಡಿಪಾಯನೇ ಕಾಯಕ. ಬಸವ ಧರ್ಮದಲ್ಲಿ ಅಥವಾ ಲಿಂಗಾಯತ ಧರ್ಮದಲ್ಲಿ ಕಾಯಕಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾಯಕ ದಾಸೋಹ ಅಂತ ಏನು ಹೇಳ್ತೀವಲ್ಲ, ಕಾಯಕಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಬಸವ ಧರ್ಮದಲ್ಲಿ. ಕಾಯಕವೇ ಕೈಲಾಸ. ಕೈಲಾಸ ಎಲ್ಲೈತೆ ಅಂದರೆ ಕಾಯಕದಲ್ಲೇ ಐತೆ. ನೀವು ಯಾವುದೇ ಗುಡಿ ಗುಂಡಾರ ಸುತ್ತಬೇಡ್ರಿ, ನೀವು ಕಾಯಕವನ್ನು ಮಾಡಿರಿ, ಶ್ರದ್ಧೆಯಿಂದ ಕಾಯಕವನ್ನು ಮಾಡಿರಿ, ಆಗ ನಿಮಗೆ ಭಗವಂತನ ಅನುಗ್ರಹ, ಸಾಕ್ಷಾತ್ಕಾರ, ಮೋಕ್ಷ ಅಂತ ಏನು ಹೇಳ್ತೀವಲ್ಲ ಅದಾಗುತ್ತೆ ಅಂತಕ್ಕಂಥದ್ದನ್ನು ಬಸವಣ್ಣವರು ಹೇಳ್ತಾರೆ. ಅರಿವೇ ಗುರು, ದೈವೇ ಧರ್ಮದ ಮೂಲ. ಎಂತೆಂಥ ಶಬ್ದಗಳು ಇವತ್ತು ಶಬ್ದ ಭಂಡಾರದಲ್ಲಿ ಅವನು ಹುಡುಕಿದರೆ ಅದು ಎಷ್ಟು ಮೌಲ್ಯವಾಗಿರ್ತಕ್ಕಂಥ ವಾಕ್ಯಗಳು, ಎಷ್ಟು ಮೌಲ್ಯವಾಗಿರ್ತಕ್ಕಂಥ ಶಬ್ದಗಳನ್ನು ನಾವು ಶರಣ ಸಾಹಿತ್ಯದಲ್ಲಿ ಕಾಣ್ತೀವಿ. ಅವು ನಮ್ಮ ಜೀವನದಲ್ಲಿ ಒಂದೊಂದು ಸಹ ಭಾಳ ಮೌಲ್ಯಯುತವಾಗಿರ್ತಕ್ಕಂಥ ನುಡಿಗಳು. ಅವನ್ನು ನಾವೇನಾದರೂ ನಮ್ಮ ಜೀವನದಲ್ಲಿ ಕೇವಲ ಒಂದು ಭಾಗ 1% ಅಳವಡಿಸಿಕೊಂಡಿದ್ದಾಗಿದ್ದರೆ ನಮ್ಮ ಜೀವನವನ್ನು ಭಾಳ ಉನ್ನತ ರೀತಿಯಲ್ಲಿ ನಾವು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಅದೇ ರೀತಿ ಇನ್ನೂ ಒಂದು ವಿಚಾರವನ್ನು ಹೇಳೋದಾದರೆ, ಈ ಒಂದು ಲಿಂಗವಂತ ಧರ್ಮ ಏನಿದೆಯಲ್ಲ, ಇದು ಜಾತಿ ಸಂಕರ ಧರ್ಮ ಅಂತ ಹೇಳ್ತಾರೆ. ಅಂದರೆ ಬೇರೆ ಬೇರೆ ಜಾತಿಯವರು ಸೇರಿ ಲಿಂಗವಂತ ಧರ್ಮ ಆಗಿದ್ದು. ಇದು ಸಹಜನೂ ಸಹ 12ನೇ ಶತಮಾನದಲ್ಲಿ ಬೇರೆ ಬೇರೆ ಎಲ್ಲ ಜಾತಿಯ ಜನರು ಸಹ ಲಿಂಗವಂತ ಧರ್ಮಕ್ಕೆ ಸೇರಿ ಅದು ಲಿಂಗಾಯತ ಧರ್ಮ ಆಯಿತು ಅಂತಕ್ಕಂಥದ್ದನ್ನು ನಾವು 12ನೇ ಶತಮಾನದಲ್ಲಿ ನೋಡ್ತೀವಿ. ಅಂದರೆ ಲಿಂಗಾಯತ ಧರ್ಮದಲ್ಲಿ ಎಲ್ಲ ವಿಲೀನ ಆದರು, ಅವರೆಲ್ಲ ಲಿಂಗವಂತರಾದರು. ಲಿಂಗವನ್ನು ಕಟ್ಟಿಕೊಂಡು ಎದೆಯ ಮೇಲೆ ಇಷ್ಟಲಿಂಗವನ್ನು ಕಟ್ಟಿಕೊಂಡು ಅವರು ಲಿಂಗವಂತರಾದರು, ಲಿಂಗಾಯತ ಧರ್ಮೀಯರಾದರು, ಬಸವ ಧರ್ಮದರಾದರು, ಶರಣ ಧರ್ಮದರಾದರು ಅಂತಕ್ಕಂಥದ್ದನ್ನು. ಕುಲವನರಸುವರೇ ಶರಣರಲ್ಲಿ ಜಾತಿ ಸಂಕರವಾದ ಬಳಿಕ, ಅಂದರೆ ಲಿಂಗಾಯತ ಧರ್ಮದಲ್ಲಿ ನೀವು ಜಾತಿ ಕೇಳೋಂಗಿಲ್ಲ, ಬಟ್ ಈಗ ಲಿಂಗಾಯತನ ಒಂದು ಜಾತಿ.
ಲಿಂಗಾಯತ ಧರ್ಮ ಅಂತಂದರೆ ಇದರಲ್ಲಿ ಜಾತಿನೇ ಕೇಳಂಗಿಲ್ಲ. ಯಾಕಂದರೆ ಜಾತಿ ಸಂಕರ ಆಗೈತೆ ಇದರಲ್ಲಿ. ಲಿಂಗವಂತ ಧರ್ಮದಲ್ಲಿ ಎಲ್ಲರೂ ಸೇರಿ ಲಿಂಗವಂತರಾಗಿದ್ದಾರೆ. ನಾನು ಲಿಂಗಾಯತ ಅಂತಂದ್ರೆ ಮುಗೀತು, ಅದರಲ್ಲಿ ಯಾವ ಜಾತಿಯನ್ನು ನೀವು ಕೇಳಂಗಿಲ್ಲ ಅಂತಕ್ಕಂಥದ್ದನ್ನು, ಅಂದರೆ ಜಾತಿ ಸಂಕರ ಆಗಿರ್ತಕ್ಕಂಥದ್ದೇ ಲಿಂಗಾಯತ ಧರ್ಮ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆಮೇಲೆ ಮಾನವನ ಏಕತೆ, ಏನು ಸೌಹಾರ್ದತೆ, ಸಹೋದರತೆ ಅಂತ ಏನು ಹೇಳ್ತೀವಲ್ಲ, ಇವೆಲ್ಲವೂ ಸಹ ಲಿಂಗಾಯತ ಧರ್ಮದಲ್ಲಿ ಅಡಕವಾಗಿರ್ತಕ್ಕಂಥದ್ದು. ಬಸವಾದಿ ಶರಣರು ಹೇಳಿರ್ತಕ್ಕಂಥ ಅಂಶಗಳು ಸೌಹಾರ್ದತೆ, ಭಾವೈಕ್ಯತೆ ಅಂತ ಏನು ಹೇಳ್ತೀವಲ್ಲ, ಇದೆಲ್ಲದಕ್ಕೂ ಪೂರಕವಾಗಿರ್ತಕ್ಕಂಥ ಒಂದು ಅಂಶಗಳು ನಮ್ಮ ಶರಣ ಧರ್ಮದಲ್ಲಿದ್ದಾವೆ, ಲಿಂಗಾಯತ ಧರ್ಮದಲ್ಲಿದ್ದಾವೆ. ಅಂಥ ಒಂದು ಧರ್ಮ ಸಂಸ್ಥಾಪಕರು ಯಾರು ಅಂತಂದರೆ ಅವರು ವಿಶ್ವಗುರು ಬಸವಣ್ಣನವರು ಅಂತಕ್ಕಂಥದ್ದು. ಹಂಗಾಗಿ ಅವರನ್ನು ನಾವು ಸಾಂಸ್ಕೃತಿಕ ನಾಯಕ ಅಂತಕ್ಕಂಥದ್ದನ್ನು ಕರಿತೀವಿ ಅಂತಕ್ಕಂಥದ್ದನ್ನು. ಇನ್ನು ಕೊನೆಯದಾಗಿ ಬಂದಾಗ ಕಲ್ಯಾಣ ಕ್ರಾಂತಿ ಅಂತ ನೋಡ್ತೀವಿ. ಕಲ್ಯಾಣ ಕ್ರಾಂತಿ ಅದೇನು ಟ್ರ್ಯಾಜಿಡಿ ಅಂತ ಏನು ಹೇಳ್ತೀವಲ್ಲ, ದುಃಖಾಂತ್ಯ ಅಂತ ಹೇಳ್ತೀವಲ್ಲ, ಹಾಗೆ ದುಃಖಾಂತ್ಯ. ಒಂದು ಶರಣ ಸಾಹಿತ್ಯಕ್ಕೆ, ಒಂದು ಶರಣರ ಒಂದು ಆದಿಗಿನ ಒಂದು ಶರಣ ಪರಂಪರೆಗೆ ಒಂದು ಕಪ್ಪು ಚುಕ್ಕೆ ಅಥವಾ ಕಳಂಕ ಅಂತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತೀವಿ. ಆದರೆ ಅದಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಶರಣರೇನಲ್ಲ, ಅದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಆಗಿನ ಒಂದು ರಾಜ ವ್ಯವಸ್ಥೆ, ಒಂದು ರಾಜಸತ್ತೆ. ಆ ಒಂದು ರಾಜಸತ್ತೆ ಇದನ್ನೆಲ್ಲ ಸಹಿಸ್ಕೊಳ್ಳೋಕ್ಕಾಗದೆ ಒಂದು ಸನಾತನಿಗಳು ಅಂತ ಏನು ಹೇಳ್ತೀವಲ್ಲ, ಅವರೆಲ್ಲರೂ ಸಹ ಪ್ರತಿಗಾಮಿಗಳು. ಇವರ ವಿರುದ್ಧ ಒಂದು ಒಳಸಂಚನ್ನು ಮಾಡಿ ಪೂರ್ವಯೋಜಿತವಾಗಿ ಒಂದು ಕಲ್ಯಾಣ ಕ್ರಾಂತಿಯ ಒಂದು ಸೃಷ್ಟಿಯನ್ನು ಮಾಡ್ತಾರೆ. ಅದಕ್ಕೆ ಬಲಿಯಾಗಿರ್ತಕ್ಕಂಥವರು ಶರಣೆಯರು ಬಲಿಯಾಗ್ತಾರೆ. ಅನೇಕ ಲಕ್ಷಗಟ್ಟಲೆ ವಚನಗಳ ಕಟ್ಟುಗಳು ಸುಟ್ಟೋಗ್ತವೆ. ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥದ್ದು ಕೇವಲ ಕಾಲ್ಭಾಗ ಸಹನೂ ಇಲ್ಲ, ಅಂಥ ಕಾಲ್ಭಾಗ ಸಹನೂ ಇಲ್ಲ. ಅಂಥ ಅಷ್ಟು ವಚನಗಳಲ್ಲೇ ನಾವು ಇಷ್ಟೊಂದು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಇನ್ನು ಮುಕ್ಕಾಲು ಭಾಗ ನಮಗೇನಾದರೂ ವಿಚಾರಗಳು ಸಿಕ್ಕಿದರೆ ಭಾಳ ಮೌಲ್ಯವಾಗಿರ್ತಕ್ಕಂಥ ವಿಚಾರಗಳು ನಮ್ಮ ಕನ್ನಡ ಸಾಹಿತ್ಯಕ್ಕೆ ದೊರಕ್ತಿತ್ತು ಅಂತಕ್ಕಂಥದ್ದು. ಇಲ್ಲಿ ಕಲ್ಯಾಣ ಕ್ರಾಂತಿ ಯಾಕಾಯಿತು ಅಂತಕ್ಕಂಥದ್ದನ್ನು ನೋಡೋದಾದರೆ, ಮೊದಲಿಂದನೂ ಸಹ ಆ ಒಂದು ರಾಜ ವ್ಯವಸ್ಥೆ ಅಂತ ಏನು ಹೇಳ್ತಾರಲ್ಲ, ಬಸವಣ್ಣವರು ಬಿಜ್ಜಳ ರಾಜನಲ್ಲಿ ಒಂದು ಮಂತ್ರಿಗಳಾಗಿದ್ದರು, ಕೊನೆಗೆ ಪ್ರಧಾನಮಂತ್ರಿಗಳು ಸಹ ಆಗ್ತಾರಲ್ಲಿ ಅವರು. ಆದರೆ ಬಿಜ್ಜಳನಿಗೂ ಬಸವಣ್ಣವರಿಗೂ ಬಹಳ ಅನ್ಯೋನ್ಯ ಇರ್ತದೆ ಸಂಬಂಧ ಯಾವಾಗಲೂ ಸಹ. ಅನೇಕ ಒಂದು ಆಸ್ಥಾನದ ಪಂಡಿತರು ಪಿತೂರಿಗಳನ್ನು ಮಾಡ್ತಾರೆ, ಬಸವಣ್ಣವರ ವಿರುದ್ಧ ಪಿತೂರಿ ಮಾಡ್ತಾರೆ. ಆದರೂ ಕೂಡ ಬಸವಣ್ಣನವರ ಒಂದು ಸಮರ್ಪಣೆ ಏನಿರ್ತದಲ್ಲ, ರಾಜನಿಗೆ ಸಮರ್ಪಣೆ ಇರ್ತದಲ್ಲ, ಅವರಲ್ಲಿ ಎಂದೂ ದೋಷ ಇರಲ್ಲ ಬಸವಣ್ಣವರಲ್ಲಿ. ಇವರು ಅನೇಕ ಪಿತೂರಿಗಳನ್ನು ಮಾಡ್ತಾರೆ ಆಸ್ಥಾನದ ವಿದ್ವಾಂಸರು. ಆ ಒಂದು ಕಲ್ಯಾಣದಲ್ಲಿ ಮೊದಲು ಮಂಗಳವೇಡಿಯಲ್ಲಿ ಅವರು ಬಿಜ್ಜಳನ ಒಂದು ಕೇಂದ್ರ ಸ್ಥಾನ ಇರ್ತದೆ. ಮಂಗಳವೇಡಿ ಅಂದರೆ ಮಹಾರಾಷ್ಟ್ರ. ಆ ನಂತರ ಅವರು ಕಲ್ಯಾಣಕ್ಕೆ ಶಿಫ್ಟ್ ಮಾಡ್ತಾನೆ, ಆ ಒಂದು ರಾಜಧಾನಿಯನ್ನು ಕಲ್ಯಾಣಕ್ಕೆ ಶಿಫ್ಟ್ ಮಾಡಿದಾಗ ಅಲ್ಲಿ ಸಹ ಇವರು ಪ್ರಧಾನಮಂತ್ರಿಗಳು ಆಗ್ತಾರೆ. ಆಸ್ಥಾನದಲ್ಲಿರ್ತಕ್ಕಂಥ ಪಂಡಿತರು ಅವ್ರು ಏನು ಮಾಡ್ತಾರೆ, ಆ ಒಂದು ಬಿಜ್ಜಳನಿಗೆ ಎತ್ತಿ ಕಟ್ತಾರೆ, ಬಸವಣ್ಣವರನ್ನು ಎತ್ತಿ ಕಟ್ತಾರೆ. ಇಲ್ಲ, ಮುಂದೆ ಬಸವಣ್ಣವ್ರನ್ನ ಹಿಂಗೆ ಬಿಟ್ಟರೆ ಮುಂದೆ ಅವನೇ ಬಸವಣ್ಣ ರಾಜ ಆಗಿಬಿಡ್ತಾನೆ ಅಂತಕ್ಕಂಥದ್ದು. ಆದರೆ ಬಸವಣ್ಣ ರಾಜ ಆಗಬೇಕಂದ್ರೆ ಯಾವಾಗಲೂ ಆಗ್ಬೋದಾಗಿತ್ತು. ಆದರೆ ಅವನ ಪದವಿಗೆ ಆಸೆ ಪಡಲಿಲ್ಲ ಬಸವಣ್ಣ. ಒಂದು ಸಾಮಾಜಿಕ ಸೇವೆ ಮಾಡಬೇಕು ಅಷ್ಟೇ ಉದ್ದೇಶ ಇತ್ತು ಅವರಿಗೆ. ಅದಕ್ಕೆ ಪೂರಕವಾಗಿ ಬಿಜ್ಜಳನ ಬೆಂಬಲ ಯಾವಾಗಲೂ ಇತ್ತು. ಇವತ್ತೇನಾದರೂ ಬಸವಣ್ಣ ಇಷ್ಟು ಸಾಧನೆ ಮಾಡ್ಯಾನ 32 ವರ್ಷದಲ್ಲಿ ಅಂದರೆ, ಇವತ್ತು ಬಿಜ್ಜಳ ಅವನ ಬ್ಯಾಕ್ ಬೋನ್ ಅಂತ ಏನು ಹೇಳ್ತೀವಲ್ಲ, ಬೆನ್ನೆಲುಬಾಗಿ ನಿಂತದ್ದು ಯಾರು ಅಂತಂದ್ರೆ ಬಿಜ್ಜಳನೇ. ಇವತ್ತು ಬಿಜ್ಜಳನನ್ನು ನಾವು ಸ್ಮರಿಸ್ಕೊಳ್ಳೇಬೇಕು. ಇವತ್ತು ಬಸವಣ್ಣವರು ಬಿಜ್ಜಳ ಹೇಳ್ತಾನೆ ಕರ್ತಾರನ ಕಮ್ಮಟ ಪುಸ್ತಕದಲ್ಲಿ, ಬಸವಣ್ಣ ಮುಂದೆ ಏನಾದರೂ ಇತಿಹಾಸ ನನ್ನನ್ನು ಸ್ಮರಿಸಿಕೊಂಡ್ರೆ ಅದು ನಿನ್ನಿಂದ ಅಂತ ಹೇಳ್ತಾರೆ. ಇವತ್ತು ರಾಜ ಮಹಾರಾಜರು ಅನೇಕರಾಗಿ ಹೋಗ್ಯಾರ ಭಾರತ ದೇಶದಲ್ಲಿ. ಕೆಲವರು ನೆನಪೇ ಇರಲ್ಲ ರಾಜರು ಮಹಾರಾಜರು. ಇವತ್ತು ಗುಪ್ತರ ಕಾಲದಲ್ಲಿ ಸುವರ್ಣ ಯುಗ ಅಂತ ಹೇಳ್ತೀವಿ, ಅಂಥ ಗುಪ್ತರ ಕಾಲದ ರಾಜರೇ ನಮಗೆ ನೆನಪಿರಲ್ಲ ಕೆಲವು. ಆದರೆ ಬಿಜ್ಜಳ ಯಾಕೆ ನೆನಪಾಗ್ತಾನಂತಂದರೆ, ಬಸವಣ್ಣವನಿಗೆ ಸಪೋರ್ಟ್ ಕೊಟ್ಟಿರ್ತಕ್ಕವನು ಬಿಜ್ಜಳ. ಇವರೆಲ್ಲ ಕಾರ್ಯಗಳಿಗೆ ಆ ಒಂದು ಆಡಳಿತಶಾಹಿ ಅಂತ ಇರ್ತಲ್ಲ. ಇವತ್ತು ಯಾವುದೇ ಒಂದು ಒಳ್ಳೆಯ ಕೆಲಸ ಆಗ್ಬೇಕಂತಂದರೆ, ಈಗ ರಾಜಕೀಯದಲ್ಲಿ ಧರ್ಮ ಬೇಕು ಅಂತ ಹೇಳ್ತಾರಲ್ಲ, ಹಂಗೆ ಆ ಒಂದು ರಾಜಕೀಯ ಸಪೋರ್ಟ್ ಬಿಜ್ಜಳಂದಿತ್ತು. ಒಂದು ಧರ್ಮ ಮಾರ್ಗದಲ್ಲಿ ಅದು ಒಂದು ಕೆಲಸವನ್ನು ಮಾಡ್ತಕ್ಕಂಥ ಇಚ್ಛಾಶಕ್ತಿ ಬಸವಣ್ಣವಲ್ಲಿತ್ತು. ಅವರಿಬ್ಬರು ಸೇರಿದಾಗ ಒಂದು ಒಳ್ಳೆಯ ಕೆಲಸಗಳು ಆದವು ಅಲ್ಲಿ ಕಲ್ಯಾಣದಲ್ಲಿ. ಅದಕ್ಕೆ ಪೂರಕವಾಗಿ ಶರಣರಲ್ಲಿ ಸಹ ಕೆಲಸಗಳಾದವು ಅಂತಕ್ಕಂಥದ್ದನ್ನು ಬಸವಣ್ಣ ಯಾವತ್ತೂ ಬಿಜ್ಜಳನಿಗೆ ಬಹಳ ಋಣಿಯಾಗಿರ್ತಾನೆ. ಬಿಜ್ಜಳನ ಮಾತು ಬಹಳ ನನಗೆ ಆಶ್ಚರ್ಯ ಆಗ್ತದೆ. ಮುಂದೆ ಇತಿಹಾಸದಲ್ಲಿ ನಾನು ರಾಜ ಅಂತಂದು ನಾನು ಗುರುತು ಮಾಡಲ್ಲ, ಇತಿಹಾಸ ನಿನ್ನಿಂದ ನನ್ನನ್ನು ಗುರುತು ಮಾಡ್ತಂತ ಅಂತ ಹೇಳ್ತಾನೆ. ಅಂದರೆ ಬಸವಣ್ಣವ್ರ ಮಾತು ಎಷ್ಟಿತ್ತು ಅಲ್ಲಿ 12ನೇ ಶತಮಾನದಲ್ಲಿ ಅಂತಕ್ಕಂಥದ್ದು ಬಿಜ್ಜಳ ಕಂಡುಕೊಂಡಿದ್ದ. ಆದರೆ ಅನಿವಾರ್ಯವಾಗಿ ಈ ಒಂದು ಪಟ್ಟಭದ್ರ ಹಿತಾಸಕ್ತಿಗಳೇನಿದ್ರಲ್ಲ, ಅನಿವಾರ್ಯವಾಗಿ ಬಿಜ್ಜಳ ಅವ್ರಿಗೆ ಮಣಿಬೇಕಾಗುತ್ತೆ.
ಮೊದಲನೇದಾಗಿ ಅಲ್ಲಮ ಪ್ರಭುಗಳನ್ನು ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಅಧ್ಯಕ್ಷರಾಗಿ ಕುಂದಿರಿಸಿದ್ದೇ ಪಟ್ಟಭದ್ರರಿಗೆ ಕೆಲವರಿಗೆ ಇಷ್ಟ ಇದ್ದಿಲ್ಲ. ಯಾಕೆ ಅಂತಂದರೆ ಆಗಿನ ಕಾಲದಲ್ಲಿ ಅಲ್ಲಮ ಪ್ರಭುಗಳು ನಟವರ ಜನಾಂಗ ಅಂತ, ಹೌದಲ್ಲ ಸರ್? ನಟವರ ಜನಾಂಗ ಅಂದರೆ ಈಗಿನ ಎಸ್.ಟಿ. ಆ ನಟವರ ಜನಾಂಗದ ಒಬ್ಬನ್ನು ಒಂದು ಉನ್ನತ ಸ್ಥಾನದಲ್ಲಿ ಬಸವಣ್ಣ ಕೂಡಿಸ್ಬಿಟ್ನಲ್ಲ ಅಂತಕ್ಕಂಥದ್ದು ಒಳೊಳಗೆ ಇದು ಪಿತೂರಿ ನಡೀತಾ ಇರ್ತದೆ ಮೊದಲಿಂದನೂ. ಆ ಒಂದು ಅನುಭವ ಮಂಟಪದಲ್ಲಿ ಒಂದು ದೊಡ್ಡ ಸ್ಥಾನಕ್ಕೆ, ಅದು ಒಂದು ಅಧ್ಯಕ್ಷ ಸ್ಥಾನ ಅಂದರೆ ಒಂದು ಗುರುಗಳ ಸ್ಥಾನ, ಅಂಥ ಒಂದು ಸ್ಥಾನಕ್ಕೆ ಅಲ್ಲಮ ಪ್ರಭುಗಳನ್ನು ಕುಂದಿರಿಸಿಬಿಟ್ಟ ಬಸವಣ್ಣ ಅಂತಕ್ಕಂಥದ್ದು ಒಂದು ಅಸಮಾಧಾನ ಮೊದಲಿಂದನೂ ಇರುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ಈ ಒಂದು ಮಧುವರಸನ ಮಗಳು ಲಾವಣ್ಯವತಿ ಸಮಗಾರ ಹರಳಯ್ಯನ ಮಗ ಶೀಲವಂತ, ಇವರ ಮದುವೆ ಆಗಿಬಿಡ್ತೈತಿ ನೋಡಿರಿ. ಮಧುವರಸ ಬ್ರಾಹ್ಮಣನ ಮಧುವರಸ, ಅವನು ಸಹ ಮೊದಲು ಬಸವಣ್ಣವ್ರಿಗೆ ವಿರುದ್ಧ ಇದ್ದಾನೆ. ಆದರೆ ಅವನು ಆ ನಂತರ ಬಸವಣ್ಣವರ ಧರ್ಮಕ್ಕೆ ಸೇರಿ, ಶರಣ ಧರ್ಮಕ್ಕೆ ಸೇರಿ ಅವನು ಶರಣನಾಗ್ತಾನೆ. ಶರಣನಾದ ನಂತರ ಅವನ ಮಗಳು ಲಾವಣ್ಯವತಿ ಮಧುವರಸನ ಮಗಳು ಸಮಗಾರ ಹರಳಯ್ಯ, ಕೆಳವರ್ಗದ ಸಮಗಾರ ಹರಳಯ್ಯ ಆ ಮಗ ಶೀಲವಂತ ಅಂತಕ್ಕಂಥವ್ರು ಇಬ್ಬರು ಪ್ರೇಮಿಸಿ ವಿವಾಹ ಆಗಬೇಕಂತ ಎರಡು ಕುಟುಂಬ ನಿರ್ಧಾರ ಮಾಡ್ತತಿ. ಅಲ್ಲಿ ಯಾರ್ದು ಒತ್ತಡ ಇರಲ್ಲ ಅಲ್ಲಿ. ಆದರೆ ನಿರ್ಧಾರ ಮಾಡಿದಾಗ ಬಸವಣ್ಣ ಸ್ವಲ್ಪ ಹೇಳ್ತಾನೆ, ಇಲ್ಲ ಸ್ವಲ್ಪ ಪರಿಸ್ಥಿತಿ ಇನ್ನೂ ಆ ಒಂದು ಇದನ್ನು ತಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇನ್ನು ಕಲ್ಯಾಣದಲ್ಲಿ ಆಗಿಲ್ಲ, ಸ್ವಲ್ಪ ತಾಳ್ಮೆ ಬೇಕು ಅಂತಕ್ಕಂಥದ್ದನ್ನು ಬಸವಣ್ಣ ಹೇಳ್ತಾನೆ. ಆದರೆ ಉಳಿದ ಶರಣರು ಕೇಳೋ ಪರಿಸ್ಥಿತಿ ಇರಲ್ಲ. ಬಸವಣ್ಣವ್ರಿಗೆ ಭಾಳ ತಾಳ್ಮೆ ಇರ್ತದೆ, ಆದರೆ ಉಳಿದವ್ರು ಕೇಳೋ ಪರಿಸ್ಥಿತಿ ಇಲ್ಲ. ಇಷ್ಟೆಲ್ಲ ನಾವು ಮಾಡಿ ಒಂದು ಇದನ್ಯಾಕೆ ಮಾಡಬಾರ್ದು? ಇಷ್ಟೆಲ್ಲ ನಾವು ಸಾಧನೆ ಮಾಡಿದ್ದೀವಿ, ನಾವು ಇದನ್ನೊಂದು ಯಾಕೆ ಮಾಡಬಾರ್ದು ಮದುವೆ? ಆಗಿನ ಕಾಲದಲ್ಲಿ ಅದು ವಿಲೋಮ ವಿವಾಹ ಅಂತಂದು, ಅನುಲೋಮ ವಿವಾಹ ವಿಲೋಮ ವಿವಾಹ ಎರಡಿದ್ವು ಅವಾಗ. ಅನುಲೋಮ ವಿವಾಹ ಅಂದರೆ ಮೇಲ್ವರ್ಗದ ಪುರುಷರು ಕೆಳವರ್ಗದ ಹೆಣ್ಣು ಮಕ್ಕಳನ್ನು ಉಪಪತ್ನಿಯರಾಗಿ ಅಥವಾ ಹೆಂಡತಿಯರಾಗಿ ಎರಡನೇ ಪತ್ನಿಯಾಗಿ ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿ ಸಾಮಾನ್ಯವಾಗಿತ್ತು, ರೂಢಿಯಲ್ಲಿತ್ತು. ಅದು ಅನುಲೋಮ ವಿವಾಹ. ಅದು ಸಮಾಜದಲ್ಲಿ ಅಂಥ ಒಂದು ಸಮಸ್ಯೆಯನ್ನು ಉಂಟು ಮಾಡಿದ್ದಿಲ್ಲ. ಆದರೆ ಇದು ವಿಲೋಮ ವಿವಾಹ ಅಂತಕ್ಕಂಥದ್ದು. ಇಲ್ಲಿ ಕೆಳವರ್ಗದ ಗಂಡು, ಮೇಲ್ವರ್ಗದ ಹೆಣ್ಣು, ಇದನ್ನು ಅವತ್ತಿನ ಸಮಾಜ ಸಹಿಸ್ಕೊಳ್ಳೋಕ್ಕಾಗ್ತಿದ್ದಿಲ್ಲ. ಅದು ಬ್ರಾಹ್ಮಣ ಮನೆತನದ ಹೆಣ್ಣು, ಕೆಳವರ್ಗದ ಗಂಡು. ಈ ಮದುವೆಯನ್ನು ಮೇಲ್ವರ್ಗದ ಸಮಾಜ ಸಹಿಸ್ಕೊಳ್ಳಿಲ್ಲ ಅವತ್ತಿನ ಕಾಲದಲ್ಲಿ. ಇದನ್ನು ವಿಲೋಮ ವಿವಾಹ ಅಂತ ಕರಿತಾ ಇದ್ರು ಅವಾಗ. ಇದು ಬಹಳ ದೊಡ್ಡ ಮಟ್ಟಕ್ಕೆ ಆ ಒಂದು ಸನಾತನಿಗಳಲ್ಲಿ, ಪಟ್ಟಭದ್ರ ಹಿತಾಸಕ್ತಿಗಳಲ್ಲಿ ಒಂದು ರೊಚ್ಚಿಗೆ ಎಬ್ಬಿಸಿ ಅದು ದೂರ ಹೋಯ್ತು, ಬಿಜ್ಜಳನಲ್ಲಿ ದೂರ ಹೋಗ್ತತೆ. ಬಿಜ್ಜಳನಿಗೆ ಇತ್ಲಾಗೆ ಏನಾದರೂ ಉಭಯ ಸಂಕಟ. ಬಸವಣ್ಣವರನ್ನು ಯಾವತ್ತೂ ಅವನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದಿಲ್ಲ, ಯಾವುದೇ ಕೆಟ್ಟ ರೀತಿಯಿಂದ ಮಾತಾಡ್ದೇನೂ ಅಲ್ಲ. ಆದರೆ ಅನಿವಾರ್ಯವಾಗಿ ಆಗಿನ ಪರಿಸ್ಥಿತಿ ಹಂಗಾಗಿಬಿಡ್ತೈತೆ ಅವರಿಗೆ. ಬಸವಣ್ಣವರನ್ನು ಕಲ್ಯಾಣದಲ್ಲಿ ಇಟ್ಕೊಳಕ್ಕೆ ಸಾಧ್ಯನೇ ಇಲ್ಲ, ಆ ಪರಿಸ್ಥಿತಿ ಬರುತ್ತೆ. ಕಲ್ಯಾಣದಲ್ಲಿ ಇಟ್ಕೊಂಡ್ರೆ ಬಸವಣ್ಣವ್ರನ್ನು ಸಾಯಿಸಿಬಿಡ್ತಾರೆ ಇವರು. ಆದರೆ ಕೆಲವು ಸ್ವಾಮಿಯವರು ಇವತ್ತು ನನಗೆ ಭಾಳ ಬೇಸರ ಆಗೋದೇನೆಂದರೆ, ಇವತ್ತು ಬಸವ ತತ್ವದ ಸ್ವಾಮಿಯವರು ಉದ್ದುದ್ದ ಭಾಷಣ ಮಾಡೋರು ಬಸವಣ್ಣವ್ರನ್ನ ಕೊಲೆ ಮಾಡಿದ್ರು ಅಂತ ಹೇಳ್ತಾರೆ. ಇದು ಶುದ್ಧ ತಪ್ಪಿದು. ಬಸವಣ್ಣವ್ರು ಯಾರು ಕೊಲೆ ಮಾಡಿಲ್ಲ, ಬಸವಣ್ಣವ್ರನ್ನು ಯಾರು ಕೊಲೆ ಮಾಡಿಲ್ಲ. ನಮ್ಮ ಸ್ವಾಮಿಯರು ಹೇಳ್ತಾರೆ, ಬಸವ ಧರ್ಮದ ಸ್ವಾಮಿಯರು ಹೇಳ್ತಾರೆ ಬಸವಣ್ಣವ್ರನ್ನ ಕೊಲೆ ಮಾಡಿಬಿಟ್ರು ಅಂತಾರೆ. ಆದರೆ ಕೊಲೆ ಮಾಡಿಲ್ಲ. ಕೊಲೆಗೆ ಸಂಚಿತ್ತು, ಬಸವಣ್ಣವ್ರನ್ನ ಮುಗಿಸ್ತಾರೆ ಇಲ್ಲೇ ಇದ್ದರೆ ಅಂತಕ್ಕಂಥದ್ದು ಬಿಜ್ಜಳನಿಗೆ ಮನವರಿಕೆ ಆಯಿತು. ಅವನು ಬಸವಣ್ಣವ್ರು ಹಿತೈಷಿ ಬಿಜ್ಜಳ ಮಹಾರಾಜ. ಅವನೇನು ಮಾಡ್ತಾನೆ, ಬಸವಣ್ಣವ್ರನ್ನ ಕರೆದು, ಇಲ್ಲ ದಯಮಾಡಿ ನೀವು ಕಲ್ಯಾಣದಾಗ ಇರಬೇಡ್ರಿ, ನೀವು ಕೂಡಲ ಸಂಗಮಕ್ಕೆ ಹೋಗ್ರಿ, ಕಪ್ಪಡಿ ಸಂಗಮ ಅಂತ ಅವಾಗ ಹೆಸರದು. ಇಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತದೆ, ನೀವು ದಯಮಾಡಿರಬೇಡ್ರಿ ಅಂತಂದು ಒಂದು ಶಿಷ್ಟಾಚಾರ ಅಂತ ಹೇಳ್ತೀವಲ್ಲ, ಹಂಗೆ ಗಡೀಪಾರ ಆದೇಶ ಮಾಡ್ತಾನೆ ಅಷ್ಟೇ ಅವನು. ಅಂದರೆ ಇವ್ರಿಗೆ ಸಮಾಧಾನ ಆಗ್ಬೇಕು, ಇಲ್ಲಿ ಸನಾತನಿಗಳಿಗೆ ಸ್ವಲ್ಪ ಸಮಾಧಾನ ಆಗ್ಬೇಕು ಅಲ್ಲಿ ಇವರಿಗೆ. ಗಡೀಪಾರ ಆದೇಶ ಮಾಡ್ತಾನೆ. ಅದನ್ನು ಭಾಳ ವಿನಯಪೂರ್ವಕವಾಗಿ ಒಪ್ಕೊಂಡು ಬಸವಣ್ಣ ಕಪ್ಪಡಿ ಸಂಗಮಕ್ಕೆ ಬರ್ತಾನೆ. ಕಪ್ಪಡಿ ಸಂಗಮಕ್ಕೆ ಬಂದು ಹೋದ ತಕ್ಷಣವೇ ಇಲ್ಲೇನಾಗ್ತದೆ, ವಿಲೋಮ ವಿವಾಹದ ನ್ಯಾಯ ಪಂಚಾಯಿತಿ ಆಗ್ತದೆ. ಪಂಚಾಯಿತಿಯಾಗಿ ಇವರಿಗೆ ಎಳೆಹುಟ್ಟೆ ಶಿಕ್ಷೆ ಆಗ್ತದೆ, ಇವರಿಬ್ಬರು ತಂದೆ ತಾಯಿಗಳಿಗೆ, ಮಧುವರಸನಿಗೂ ಮತ್ತು ಸಮಗಾರ ಹರಳಯ್ಯಗೂ. ಇವರಿಬ್ಬರಿಗೂ ಎಳೆಹುಟ್ಟೆ ಶಿಕ್ಷೆ ಅಂದರೆ ಆನೆಯ ಕಾಲಿಗೆ ಕಟ್ಟಿ ದರ ಇಡೀ ಕಲ್ಯಾಣದ ಸುತ್ತ ಎಳೆಸ್ತಾರೆ. ಅವರ ಒಂದು ಗೋಳು ನೋಡಬಾರ್ದು ಅವತ್ತು. ಅಂಥ ಒಂದು ಶಿಕ್ಷೆಯನ್ನು ಮುಂದೆ ಯಾರೂ ಇಂಥ ಕೆಲಸ ಮಾಡಬಾರ್ದು, ವಿಲೋಮ ವಿವಾಹವನ್ನು ಮಾಡ್ಕೋಬಾರ್ದು. ಇದೆಲ್ಲ ಇಲ್ಲಿಗೆ ನಿಂತು ಬಿಡಬೇಕು ಅಂತಕ್ಕಂಥದ್ದು. ಆ ಒಂದು ಶಿಕ್ಷೆ ಆದ ನಂತರ ಏನು ಮಾಡ್ತಾರೆ, ಮೊದಲೇ ಆ ಒಂದು ಬಿಜ್ಜಳನಿಗೆ ವಿರೋಧಿ ಗುಂಪು ಅಲ್ಲಿ ಕಲ್ಯಾಣದಲ್ಲಿ ಯಾವಾಗಲೂ ಇತ್ತು, ಸಕ್ರಿಯವಾಗಿತ್ತು. ಅಂಥ ಗುಂಪು ಏನು ಮಾಡ್ತದೆ, ಶರಣರ ವೇಷವನ್ನು ಹಾಕ್ಕೊಂಡು ಚೂರಿ ಹಾಕಿಬಿಡ್ತಾರೆ, ಸಾಯಿಸಿಬಿಡ್ತಾರೆ ಬಿಜ್ಜಳನನ್ನು. ಶರಣರ ವೇಷವನ್ನು ಹಾಕ್ಕೊಂಡು ಅವನ್ನ ಬಿಜ್ಜಳನನ್ನು ಸೋಯಿಸಿ ಬಸವ 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 ಅಂತ ಕೂಗಿಬಿಡ್ತಾರೆ.
ಅಂದರೆ ಬೇರೆಯವರಿಗೆ ಇವರು ಶರಣರೇ ಸಾಯಿಸಿಬಿಟ್ರು ಅಂತಕ್ಕಂಥ ಒಂದು ಮೂಡಬೇಕದು. ಬೇರೆಯವರಿಗೆಲ್ಲ ಇವರು ಶರಣರೇ ಸಾಯಿಸಿಬಿಟ್ರು, ಬಸವಣ್ಣರ ಅನುಯಾಯಿಗಳೇ ಬಿಜ್ಜಳನನ್ನು ಸಾಯಿಸಿಬಿಟ್ರು ಅಂತಕ್ಕಂಥದ್ದು ಒಂದು ಜನಗಳಲ್ಲಿ ಮೂಡೋಂಗೆ ಮಾಡಿಬಿಡ್ತಾರೆ. ಅವಾಗ ಏನು ಮಾಡ್ತಾನೆ, ಆ ಒಂದು ಬಿಜ್ಜಳನ ಮಗ ಸೋವಿದೇವ ಅಂತಿರ್ತಾನೆ. ಆ ಸೋವಿದೇವನಿಗೆ ಬಸವಣ್ಣವ್ರು ಕಂಡ್ರೆ ಯಾವಾಗಲೂ ಆಗ್ತಾ ಇರಲ್ಲ ಅವನಿಗೆ. ಅವನೇನು ಮಾಡ್ತಾನೆ, ಆವಾಗ ಅವ್ರ ತಂದೆಯನ್ನು ಕೊಂದಿರ್ತಕ್ಕಂಥ ಒಂದು ಸಿಟ್ಟು ಸಹಜವಾಗಿರ್ತದಲ್ಲ, ಅವನಿಗೂ ಗೊತ್ತಿರಲ್ಲ ಇದು ಯಾರು ಮಾಡಿದರು ಅಂತಕ್ಕಂಥದ್ದು. ಅವನೇನು ಮಾಡ್ತಾನೆ, ಆ ಶರಣರ ವಿರುದ್ಧ ಅವ್ರನ್ನ ಕಂಡಲ್ಲಿ ಎಲ್ಲಿ ಕಾಣ್ತಾರೋ ಅವ್ರನ್ನ ಶರಣರನ್ನು ಕೊಂದು ಹಾಕಿಬಿಡ್ರಿ, ಅವ್ರನ್ನ ವಚನ ಕಟ್ಟುಗಳೆಲ್ಲ ಅವ್ರು ಸುಟ್ಟು ಹಾಕಿಬಿಡ್ರಿ ಅಂತಕ್ಕಂಥ ಒಂದು ರಾಜಾಜ್ಞೆಯನ್ನು ಮಾಡ್ತಾನೆ. ಯಾಕಂದರೆ ಅವನು ಬಿಜ್ಜಳ ರಾಜ ಸತ್ತ ಮೇಲೆ ಅವನೇ ಅಲ್ಲ ಯುವರಾಜ, ಮುಂದಿನ ಉತ್ತರಾಧಿಕಾರಿ. ಆ ರೀತಿ ಒಂದು ಆಜ್ಞೆಯನ್ನು ಮಾಡ್ತಾನೆ. ಆಗ ಕಲ್ಯಾಣ ಕ್ರಾಂತಿ ಅಂಥದ್ದಾಗುತ್ತೆ. ಶರಣರಾದರೂ ಅವರೇನು ಸುಮ್ಮನೆ ಇರಲ್ಲ, ಅವರು ಸಹ ಆಯುಧಗಳನ್ನು ಹಿಡ್ಕೊಂಡು ಹೋರಾಡ್ತಾರೆ. ಭಾಳಷ್ಟು ಜನ ಸಾಯಿಸ್ತಾರೆ, ಹೋರಾಡ್ತಾರೆ. ಅಳಿದುಳಿತಿರ್ತಕ್ಕಂಥ ವಚನಗಳ ಕಟ್ಟನ್ನು ಬಂಡಿಗಳಲ್ಲಿ ಹೇರಿಕೊಂಡು ಇಡೀ ನಾಡಿನಾದ್ಯಂತ, ಕರ್ನಾಟಕಾದ್ಯಂತ ಎಲ್ಲ ಕಡೆಗೆ ಚಲಿಸ್ತಾರೆ ಅವರು. ಇವತ್ತೇನಾದರೂ ವಚನಗಳು ಸಿಕ್ಕಿದವಂತಂದರೆ ಅವರ ಒಂದು ಚನ್ನಬಸವಣ್ಣವ್ರ ನೇತೃತ್ವದಲ್ಲಿ, ಅಕ್ಕ ನಾಗಮ್ಮನವರ ನೇತೃತ್ವದಲ್ಲಿ, ಬಸವಣ್ಣವರ ಹೆಂಡತಿಯರಾಗಿರ್ತಕ್ಕಂಥ ನೀಲಾಂಬಿಕೆ, ಗಂಗಾಂಬಿಕೆ ಇವರೆಲ್ಲ ನೇತೃತ್ವದಲ್ಲಿ, ಅನೇಕ ಶರಣರ ಮಡಿವಾಳ ಮಾಚೆ ಆಗಿರ್ಬೋದು, ನಂಬಿಗರ ಚೌಡಯ್ಯ, ಎಲ್ಲರ ನೇತೃತ್ವದಲ್ಲಿ ಬೇರೆ ಬೇರೆ ಕಡೆಗೆ ಹೋಗಿ ಇಡೀ ಕರ್ನಾಟಕಾದ್ಯಂತ ಒಂದು ವಚನಗಳ ಕಟ್ಟುಗಳು ಹೋಗ್ತವೆ. ಅಂಥ ವಚನಗಳ ಕಟ್ಟುಗಳನ್ನೇ ನಮ್ಮ ಇವರು ಯಾರು ಗುರುಬಸಪ್ಪನವರು, ಪಾಗು ಅಳಕಟ್ಟಿಯವರು ಸಂಗ್ರಹ ಮಾಡಿ ಇವತ್ತು ನಾವು ವಚನಗಳನ್ನು ನೋಡ್ತಾ ಇದ್ದೀವಿ, ಇವತ್ತು ಆ ವಿಚಾರಗಳನ್ನು ಕೇಳ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾ, ಈಗ ಸಮಯ ಆಯಿತು 9 ಗಂಟೆ 3 ನಿಮಿಷ ಆಯಿತು, 5 ನಿಮಿಷ ಜಾಸ್ತಿನೇ ಆಯಿತು. ಇಷ್ಟು ಯಾಕೆ ಬಸವಣ್ಣವ್ರ ಸಾಂಸ್ಕೃತಿಕ ನಾಯಕ ಅಂತ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿತು, ಅದರಿಂದ ಇನ್ನೂ ಅನೇಕ ಕಾರಣಗಳು, ಇವೆಲ್ಲ ಸ್ವಲ್ಪ ಅಷ್ಟೇ ನಾನು ಹೇಳಿರ್ತಕ್ಕಂಥ ಸ್ವಲ್ಪ ಅಂಶಗಳಷ್ಟೇ. ಇನ್ನೂ ದೊಡ್ಡ ಕಾರಣಗಳು ಇದ್ದಾವೆ. ಕರ್ನಾಟಕದ ಸಂಸ್ಕೃತಿ ಇಡೀ ಒಂದು ರಾಜ್ಯಕ್ಕೆ ಒಬ್ಬ ಸಾಂಸ್ಕೃತಿಕ ನಾಯಕನನ್ನು ಒಬ್ಬನೇ ಘೋಷಣೆ ಮಾಡ್ಬೇಕಂತಂದರೆ ಎಲ್ಲ ಜಾತಿ ಜನಾಂಗಗಳಿಗೆ ಅವನು ಸೀಮಿತ ಆಗಿರಬೇಕು ಒಬ್ಬ ನಾಯಕ. ಅಂದರೆ ಬಸವಣ್ಣವರು ಎಲ್ಲರಿಂದ ಮನ್ನಿಸಲ್ಪಟ್ಟಿದ್ದರು ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ ನಮಗೆ. ಇವತ್ತು ಸಿದ್ದರಾಮಯ್ಯನವ್ರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳಲ್ಲಿ ಇದು ಒಂದು ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗೆ ಇವತ್ತು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನು ನಾವೆಲ್ಲರೂ ಸ್ಮರಿಸ್ಕೊಳ್ಬೇಕಾಗಿದೆ. ಅದನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯನವರನ್ನು ನಾವು ಸ್ಮರಿಸ್ಕೊಳ್ಬೇಕಾಗಿದೆ. ಆ ಒಂದು ಬಸವಣ್ಣವರ ಶರಣರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಬೇಕಾಗಿದೆ. ರೂಢಿಸಿಕೊಂಡು ನಾವೆಲ್ಲರೂ ಸಹ ಒಂದು ಒಳ್ಳೆಯ ಗುಣಮಟ್ಟದ ಜೀವನವನ್ನು ನಾವು ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇಷ್ಟು ಹೊತ್ತು ನನ್ನ 2 ವಿಚಾರ ಹಂಚಿಕೆಗಳನ್ನು ತಾವೆಲ್ಲ ಸಾವಧಾನದಿಂದ ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ತುಂಬ ಹೃದಯದ ಶರಣಾರ್ಥಿಗಳನ್ನು ಅರ್ಪಿಸಿ ನನ್ನ ವಿಚಾರಗಳನ್ನು